ಗಾಳಿ ಬಿದ್ದಿಲ್ಲ ಅಂದ್ರೆ ಹವಾದ ಅಂತ ಅನಿಸೋದಿಲ್ಲ. ಇಲ್ಲಿ ಆಕಾಶದ ಅದಕ್ಕೂ ಸೂಕ್ಷ್ಮವಾದದ್ದು ಸ್ಪೇಸ್, ಅದಕ್ಕೂ ಸೂಕ್ಷ್ಮವಾಗಿದ್ದ ಇರ್ತಕ್ಕಂಥದ್ದೊಂದು ಇರದೆ ಇಲ್ಲಿ ಒಂದು ಅಸ್ತಿತ್ವ ಅದ ಏನು ಅಂದರೆ ಬ್ರಹ್ಮ ಅಂತ ಹೇಳ್ತಾರೆ. ಮೊದಲೇ ಲಕ್ಷಣ ಏನಾದದ್ದು ಅಂದರೆ ಇರೋದು, ಇರುವಿಕೆ ಅನ್ನೋದು ಮೊದಲೇ. ಹಂಗೆ ಕಲ್ಲಿನ ಹಂಗೆ ಜಡ ಅದ ಏನು ಅಂದ್ರೆ ಇಲ್ಲ, ಜೀವಂತದ. ಆ ಇರುವಿಕೆ ಅನ್ನುವಂಥದ್ದು ಜೀವಂತದ. ಬರೇ ಜೀವಂತದ ಏನು ಅಂದರೆ ಇಲ್ಲ, ಜ್ಞಾನಸ್ವರೂಪದ. ಅದ್ರೊಳಗೆ ಎಷ್ಟು ಜ್ಞಾನದ ಅಂದ್ರೆ ನಾವು ನೀವು ಕಲ್ಪನಾ ಮಾಡಲಿಕ್ಕೆ ಶಕ್ತಿಲ್ಲ. ಕಲ್ಪನಾ ಅಂತೂ ಏನು ಶಕ್ತಿನ, ವೇದಗಳು ಶಾಸ್ತ್ರಗಳು ಪುರಾಣಗಳು ಸಹಿತ ಅದರ ಜ್ಞಾನವನ್ನು ವರ್ಣನೆ ಮಾಡಲಿಕ್ಕೆ ಶಕ್ತಿ ಇಲ್ಲ. ಇವತ್ತೇನು ನಾವು ನೋಡ್ತೀವಿ ಸೌಂದರ್ಯ ನಿಸರ್ಗದಲ್ಲಿ ಎಲ್ಲ ಕಡೆಗೂ ಅದರ ಜ್ಞಾನದ್ದನೇ. ಅದರ ಜ್ಞಾನ ಏನದ ಅಂದರೆ ಈ ವಿಶ್ವರೂಪದಲ್ಲಿ ಸುರಿತಾ ಇರ್ತದೆ. ಅದು ಮಾವಿನ ಗಿಡ ಹಚ್ಚೀವಿ, ಗುಲಾಬಿ ಗಿಡ ಹಚ್ಚೀವಿ, ಲಿಂಬಿ ಗಿಡ ಹಚ್ಚೀವಿ, ಹುಣಸಿ ಗಿಡ ಹಚ್ಚೀವಿ. ಎಲ್ಲದಕ್ಕೂ ಒಂದ ಗೊಬ್ಬರ ಕೊಡ್ತೀವಿ, ಸಗಣಿ ಒಂದ ಮಣ್ಣಾಗ ಹಚ್ಚೀವಿ. ಫಲ ಮಾವಿನ ಫಲ ಬೇರೆ, ಗುಲಾಬಿ ಫಲ ಬೇರೆ, ಗುಲಾಬಿ ಹೂವು, ಹುಣಸಿಕಾಯಿ, ಹುಣಸಿ ಹಣ್ಣು, ಲಿಂಬೆ ಹಣ್ಣು, ಎಷ್ಟು ವ್ಯತ್ಯಾಸ ಅದ ರೀ. ಇದೆಲ್ಲ ಏನದನೋ ಆ ಜ್ಞಾನದ ಒಂದು ಸಹಜವಾಗಿರ್ತಕ್ಕಂಥ ಕ್ರಿಯೇಟಿವಿಟಿ ಇದು. ಆ ಜ್ಞಾನದಲ್ಲಿ ಕ್ರಿಯೇಟಿವಿಟಿ ಅದು, ಕ್ರಿಯೇಷನ್, ನಿರ್ಮಿತಿ ಅದ. ಅದರಲ್ಲಿ ಅಪಾರ ನಿರ್ಮಿತಿ ಅದ. ಈ ನಿರ್ಮಿತಿ ಅನ್ನೋದು ಅನಾದಿ ಕಾಲದಿಂದ ಅದ, ಅನಂತ ಕಾಲದವರೆಗೆ ಇರ್ತಕ್ಕಂಥ ಈ ನಿರ್ಮಿತಿ ಅದ, ಕ್ರಿಯೇಟಿವಿಟಿ, ಜ್ಞಾನದ. ಆ ಜ್ಞಾನವನ್ನು ನಮ್ಮ ಜ್ಞಾನದಿಂದ ಪಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ನಮ್ಮ ಜ್ಞಾನ ಏನಂದ್ರೆ ಹೊರಗಿನಿಂದ ಸಂಗ್ರಹ ಮಾಡಿದ. ಇದಕ್ಕೆ ನಾವು ವೃತ್ತಿ ಜ್ಞಾನ ಅಂತೀವಿ. ಖರೆ ಹೇಳಬೇಕು ಅಂದ್ರೆ ಈ ವೃತ್ತಿ ಜ್ಞಾನನ ನಾವು ಮುಖ್ಯ ಜ್ಞಾನಕ್ಕೆ ಅಡ್ಡ ಬರ್ಲಿಕ್ಕೆ. ಈ ವೃತ್ತಿ ಜ್ಞಾನ ಶೂನ್ಯ ಆದ್ವಿ ಅಂದ್ರೆ ಆ ಸ್ವಯಂಭೂ ಜ್ಞಾನ ಏನು ಒಳಗಿಂದ ಆತ್ಮಸ್ವರೂಪದ ಪರಮಾತ್ಮ ಸ್ವರೂಪ ಜ್ಞಾನ ಎಲ್ಲಿವರೆಗೂ ನಾವು ಈ ಹೊರಗಿನ ಜ್ಞಾನದೊಳಗೆ ರಮಿಸ್ಲಿಕ್ಕೆ ಹತ್ತೀವಿ, ಅದರೊಳಗನ ಸರ್ವಸ್ವದ ಭಾವನಾ ಹೊಂದೀವಿ, ಅದರಿಂದ ನಾವು ಸುಖಿ ಆಗಬೇಕನ್ನೋ ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವಿ, ಅಲ್ಲಿವರೆಗೂ ನಮಗೆ ನಮ್ಮೊಳಗಿರ್ತಕ್ಕಂಥ ಸ್ವಯಂಭೂ ಆತ್ಮಸ್ವರೂಪದ ಜ್ಞಾನವನ್ನು ನಾವು ಪಡ್ಕೊಳ್ಳಿಕ್ಕೆ. ಆದ್ದರಿಂದ ನಮ್ಮ ಜ್ಞಾನಕ್ಕೂ ಸತ್ಪುರುಷ ಜ್ಞಾನಕ್ಕೂ ಇರ್ತಕ್ಕಂಥ ಮೂಲಭೂತ ವ್ಯತ್ಯಾಸ ಏನು ಅಂದರೆ, ನಮ್ಮ ಜ್ಞಾನ ಹೆಂಗದ ಅಂದ್ರೆ ಈ ನಾವು ಮಾವಿನ ಅಗಿ ಹಚ್ಚಿದ್ವಿ, ಅದು ದಿನ ನೀರು ಹಾಕ್ತೀವಿ. ನೀರು ಹಾಕಿದ್ರೆ ಅವು ಸ್ವಲ್ಪ ಎಲೆ ಗಿಲಿ ಪ್ರಫುಲ್ಲಿತ ಇರ್ತಾವೆ. ಒಂದು ದಿವಸ 2 ದಿವಸ ನೀರು ಹಾಕೋದು ಬಿಟ್ಟರೆ ಅಂದ್ರೆ ಎಲೆ ಎಲ್ಲ ಜೋತಾಡ್ಲಿಕ್ಕೆ ಹತ್ತಾವೆ. ನಮ್ಮ ಜ್ಞಾನ ಅಂತ ಓದ್ಕೋತಾ ಇದ್ರೆ ತಲೆಯಾಗ ಒಂದು ಸ್ವಲ್ಪ ಉಳಿತದೆ. ಈ ಹುಡುಗರು ಪರೀಕ್ಷಾ ಬರೆದು ಹೊರಗೆ ಬಂದವ್ರಿಗೆ ಏನಿಲ್ಲ ರೀ, ಎಂಟಿ ತಲೆಯಾಗ ಏನಿಲ್ಲಂಗೇ ಇಲ್ಲ ಅವಕ್ಕೆ. ಅದು ತುದುಕಳಸೆ ಓದ್ಕೊಂಡು ಹೋಗಿರ್ತಾರೆ ರೀ, ಪೇಪರ್ ಬರೆದ್ಬಿಟ್ರು ಖಾಲಿ ಆಗಿಬಿಟ್ರು. ಎಷ್ಟು ಮಂದಿ ಹುಡುಗರು ಕೇಳ್ತೀವಿ ಅಭ್ಯಾಸ ಮಾಡಿ, ಇಲ್ರಿ ಪರೀಕ್ಷಾ ಟೈಮ್ 2 ದಿವಸ ಓದಿದ್ರೆ ಸಾಕು. ನಮ್ಮ ವೃತ್ತಿ ಜ್ಞಾನ ಅಂತೀವಿ. ವೃತ್ತಿ ಅಂದರೆ ವಿಚಾರ, ತರಂಗಾಕಾರದಲ್ಲಿರ್ತಕ್ಕಂಥ ನಮ್ಮ ವಿಚಾರಗಳು, ಕಲ್ಪನೆಗಳು, ಅನಿಸಿಕೆಗಳು, ಅಪೇಕ್ಷೆ ಇವೆಲ್ಲ ಆ ಒಂದು ವಿಚಾರದಿಂದ ಮಾಡಿರ್ತಕ್ಕಂಥ ಸಂಪಾದಿಸಿರೋ ಜ್ಞಾನ, ಪುಸ್ತಕೀಯ ಜ್ಞಾನ. ರಾಮಕೃಷ್ಣ ಪರಮಹಂಸರು ಹೇಳಿದರು, ಮುझे यह पेट भरने की विद्या नहीं चाहिए. ನನಗೆ ಈ ಹೊಟ್ಟೆ ತುಂಬಿಕೊಳ್ಳೋ ವಿದ್ಯಾ ಬೇಡ ಅಂತ. ನಾವು ಹೊಟ್ಟೆ ತುಂಬಿಕೊಳ್ಳೋ ವಿದ್ಯಾ ಅಂದ್ರೆ ಏನು, ಅದು ದೊಡ್ಡ ಇರುವಂಥ ಐಶ್ವರ್ಯ ಅಂತ ತಿಳ್ಕೊಂಡ್ಬಿಟ್ಟಿವಿ. ಇದು ಅದ. ಆದರೆ ಸತ್ಪುರುಷ ಅರ್ಥಾತ್ ಏನು, ಮಾವಿನ ಗಿಡಕ್ಕೆ ನಾವು ನೀರು ಹಾಕೋತ ಬೆಳೆಸೋತ ಹೊಂಟಿವಿ. ಎಲ್ಲಿವರೆಗೂ ನಾವು ನೀರು ಹಾಕಬೇಕು ಅಂತ ಕೇಳಿದ್ರೆ, ಯಾವಾಗ ಅದರ ಬೇರುಗಳು ಆ ಭೂಮಿಯೊಳಗಿರ್ತಕ್ಕಂಥ ಶಾಶ್ವತ ನೀರಿನ ಸಂಪರ್ಕವನ್ನು ಹೊಂದೋವರೆಗೂ ನಾವು ಮ್ಯಾಲಿನಿಂದ ನೀರು ಹಾಕಬೇಕು.
ಒಂದ್ಸಲ ಬೇರುಗಳು ಆಳವಾಗಿ ಹೋಗಿ ಒಳಗೆ ನೀರಿನ ಅನೇಕ ಇವು ಝರಿ ಇರ್ತಾವನು ಸೆಲೆ ಅವಕ್ಕೆ ಹೋಗಿ ಅವು ಸ್ಪರ್ಶ ಮಾಡಿದ್ರು ಅಲ್ಲಿಂದ ನೀರು ಎಳ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತಾವೆ. ಆಮೇಲೆ ಅವಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಹೆಂಗೋ ಹಂಗೆ ನಾವು ಎಲ್ಲಿವರೆಗೂ ಅರ್ಥಾತ್ ಏನು ಅಂದ್ರೆ ನಾವು ಓದಬೇಕು ಅಂದ್ರೆ ಅಥವಾ ನಾವು ಓದಿದ್ದು ಎಲ್ಲಿವರೆಗೂ ಇದು ಆಗ್ತಿರ್ತದೆ ಅಂದರೆ ನಾವು ನೀರು ಹಾಕೋವರೆಗೂ ಯಾಕಂದ್ರೆ ನಮ್ಮ ಬುದ್ಧಿ ನಮ್ಮ ಮನಸ್ಸಿನ ಒಂದು ಆಳು ಮನಸ್ಸು ಆಳವಾಗಿ ಹೋಗೋದ್ರದ್ದೇನದನೋ ನಮ್ಮ ಬುದ್ಧಿ, ನಮ್ಮ ಶಿಕ್ಷಣ ಅಂದ್ರಿ, ನಮ್ಮ ವಿದ್ಯೆ ಅಂದ್ರಿ, ಅದು ಎಷ್ಟು ಆಳವಾಗಿ ಹೋಗಬೇಕು ಅಂದರೆ ಆ ಒಳಗಿರ್ತಕ್ಕಂಥ ಆತ್ಮಭಾವದಲ್ಲಿರ್ತಕ್ಕಂಥ ಏನೊಂದು ಅಖಂಡ ಜ್ಞಾನದ ರಾಶಿ ಅದನ್ನು ಆ ಜ್ಞಾನದ ರಾಶಿಗೆ ಹೋಗಿ ಮುಟ್ಟು ತನಕ ನಾವು ಹೊರಗಿನಿಂದ ಜ್ಞಾನ ಸಂಪಾದನೆ ಮಾಡಿ ಒಂದ್ಸಲ ನಮ್ಮ ಬುದ್ಧಿ ಏನದ ಆ ಜ್ಞಾನದ ರಾಶಿಗೆ ಹೋಗಿ ಮುಟ್ತೀವಿ ಅಂದರೆ ಬಸ್ ಮುಗಿತು, ಹೊರಗಿನಿಂದ ಓದೋ ಕಾರಣ. ಅರ್ಥಾತ್ ನಾ ಏನು ಯಾಕೆ ಹೇಳಲಿಕ್ಕತ್ತೀನಿ ಅಂದ್ರೆ ಸತ್ಪುರುಷರು ಏನು ಮಾಡ್ತಾರಂದ್ರೆ ಈ ಹೊರಗಿನ ಜ್ಞಾನ ಸಂಪಾದನೆ ಮಾಡೋ ಉಸಾಬರಿನ ಬಿಡ್ತಾರೆ. ತಮ್ಮ ಬುದ್ಧಿಯನ್ನು ಒಳಗಿರ್ತಕ್ಕಂಥ ಜ್ಞಾನದ ರಾಶಿ ಕಡೆಗೆ ತೊಗೊಂಡು ಹೋಗಿದ್ದಾರೆ. ಇದರೊಳಗೆ ಮೂಲಭೂತ ವ್ಯತ್ಯಾಸಗಳು. ಮಹಾರಾಜರೇನು ಶಾಲಿಗೆ ಹೋಗಿ ಎಲ್ಲ ಇಷ್ಟ ಆಗ್ತದೆ. ಅವರು ಎದರ ಸಲುವಾಗಿ ಧಡಪಡಿಸಿದ್ರು ಅಂದರೆ ತಮ್ಮ ಬುದ್ಧಿಯನ್ನು, ತಮ್ಮ ಅಂತಃಸ್ಥಿತಿಯನ್ನು ಆತ್ಮಸ್ವರೂಪದ ಕಡೆಗೆ ಒಯ್ಯುವಂಥ ಒಂದು ಪ್ರಯತ್ನದಲ್ಲಿ ಅವರ ಸಾಧನೆ ಮಾಡಿದರು. ಆದ್ದರಿಂದ ಅವ್ರಿಗೆ ಏನಾಗ್ಬಿಡ್ತೀವಿ ಅಂದ್ರೆ ಜ್ಞಾನದ ಸಾಗರದ ಜೊತೆ ಸಂಬಂಧ ಬಂದ್ಬಿಟ್ಟು ಅದರೊಳಗಿಂದ ಜ್ಞಾನ ಇಲ್ಲ ಕಾರಂಜಿ ಪುಟ್ಟದಂಗೆ ಪುಟ್ಟಿರ್ತಿರ್ತದೆ. ನಮ್ಗತ್ತೆ ಅವ್ರಿಗೆ ಏನು ಅಂತಂದ್ರೆ ಇದ್ರಾಗ ನೋಡಿ ಅದ್ರಾಗ ನೋಡಿ ಅರ್ಥಾತ್ ಏನು ಅಂದ್ರೆ ಜ್ಞಾನ ಸಂಪಾದನೆ ಮಾಡುವ ಅವಶ್ಯಕತೆ ಇಲ್ಲ. ಜ್ಞಾನೇಶ್ವರ ಮಹಾರಾಜರು ಆ ನಿವಾಸ ಅನ್ನುವಂಥ ಊರಿನಲ್ಲಿ ಕೂತು ಶುರು ಮಾಡಿದ್ರೆ ಹೇಳಲಿಕ್ಕೆ 6 ತಿಂಗಳದೊಳಗೆ ಎಂಥ ಅದ್ಭುತ ಗ್ರಂಥವನ್ನು ಡಿಕ್ಟೇಷನ್ ಕೊಟ್ಟರು ಅಂದ್ರೆ ಬರ್ಕೊಳ್ಳೋರು ಬೇರೆ. ಸಚ್ಚಿದಾನಂದ ಬಾಬಾ ಶಾಂತವಾಗಿ ಕೂತು ಓಂ ನಮೋ ಜಿ ಆದ್ಯ ವೇದ ಪ್ರತಿಪಾದ್ಯ ಜಯ ಜಯ ಸುಸಂವೇದ್ಯ ಆತ್ಮರೂಪ 9033 ಓವಿ ಹೇಳಿದರು 6 ತಿಂಗಳಲ್ಲಿ 19ನೇ ವರ್ಷಕ್ಕೆ. ಒಮ್ಮೆ ಪೂನಾದಲ್ಲಿ ನರಸಿಂಹ ಕೇಳ್ಕರ್ NC ಕೇಳ್ಕರ್ ನರಸಿಂಹ ಚಿಂತಾಮಣಿ ಕೇಳ್ಕರ್ ಅವರು ಲೋಕಮಾನ್ಯ ತಿಳ್ಕರ್ ರೈಟ್ ಹ್ಯಾಂಡ್ ಇದ್ದಂಗೆ. ಅವರಿಗೆ ಒಂದು ಬಿರುದು ಕೊಡಬೇಕು ಅಂತ ತಿಳ್ಕೊಂಡು ಒಂದು ಸಮಿತಿ ತಯಾರಾಗಿ ಬಿರುದು ಕೊಡೋ ಏರ್ಪಾಡ ದೊಡ್ಡ ಸಭಾ. ಏನು ಅಂದ್ರೆ ಸಾಹಿತ್ಯ ಸಮ್ರಾಟ್ ಅಂತ ಬಿರುದು ಕೊಡಬೇಕು ಅಂತ ಎಲ್ಲ ದೊಡ್ಡ ಇದನ್ನು ಮಾಡಿ ಎಲ್ಲ ಸನ್ಮಾನ ಮಾಡಿ ಕೊಟ್ಟರು. ಅವಾಗ ಅವ್ರು ಮಾತಾಡೋ ಮುಂದೆ ಹೇಳಿದ್ರು ನನ್ನೊಳಗೆ ಏನು ಬುದ್ಧಿ ಅದ ಅಂತ ತಿಳ್ಕೊಂಡು ಅಥವಾ ಏನು ಸಾಹಿತ್ಯ ಜ್ಞಾನದ ಅಂತ ತಿಳ್ಕೊಂಡು ನೀವು ನನಗೆ ಸಾಹಿತ್ಯ ಸಮ್ರಾಟ್ ಅಂತ ಬಿರುದು ಕೊಡ್ತೀನಿ. ಜ್ಞಾನೇಶ್ವರ ಮಹಾರಾಜರು ಒಂದೊಂದು ಓವಿಗೆ 10 ಸಾಹಿತ್ಯ ಸಮ್ರಾಟ್ ಬಿರುದು ಕೊಡುವಂಥವು. ಲಕ್ಷಗಟ್ಟಲೆ ಜನರು ಇವತ್ತು ಜ್ಞಾನೇಶ್ವರಿಗೆ ಹೆಂಗಿದ್ರು ಅವ್ರು ತಮ್ಮ ಬುದ್ಧಿಯನ್ನು ಹೊರಗಿನ ಪ್ರಪಂಚದೊಳಗೆ ಏನದ ಅಂದ್ರೆ ಚಿಲ್ಲಾಪಿಲ್ಲಿ ಮಾಡಿಲ್ರಿ ಅವರು. ಮತ್ತೇನು ಮಾಡಿದರು ಅಂತಃಕರಣದಲ್ಲಿ ತಗೊಂಡು ಅಂತರ್ಮುಖರಾಗಿ ತಮ್ಮ ಬುದ್ಧಿಯನ್ನು ಒಳಗೆ ತಗೊಂಡು ಹೋದ್ರು. ಯಥೋ ನಿಶ್ಚರತಿ ಮನಶ್ಚಂಚಲ ಭಕ್ತಿರ ತತಸ್ತೋ ನಿಯಮ್ಯೈತತ್ ಆತ್ಮನ್ನೇ ವಶಂ. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತಿದ್ದೆ ಅಂದರೆ ಹೇಳ್ತೀನಿ ಮುಂದೆ. ಈ ರೀತಿಯಾಗಿ ಏನಾಗಲಿಕ್ಕೆ ಹತ್ತೀವಿ ಅಂದ್ರೆ ವಿಕಾಸದ ಒಂದು ಮಟ್ಟವನ್ನು ಹೇಳ್ತಾರೆ. ಮೊದಲೇದು ಸುಪ್ತವಾಗಿ ಅರಿವು, ಚೈತನ್ಯ, ಜೀವಂತತನ, ಇರುವಿಕೆ ಎಲ್ಲ ಎದರೊಳಗದ ಜಡ ಪದಾರ್ಥಗಳು. ಕಲ್ಲಿನಲ್ಲಿನೂ ಏನದ ಅಂದ್ರೆ ಇರುವಿಕೆ ಅದ, ಅರಿವದ, ಚೈತನ್ಯದ. ಕಲ್ಲಿನಲ್ಲೂ ಅದ ಏನ್ರಿ ಅದ ನಿಶ್ಚಿತವಾಗಿ. ಮತ್ತು ಅದು ಹೆಂಗೆ ಪ್ರಗಟ ಆಗ್ತದೆ ವೆಂಕಟಾಪುರ ಬಂದು ನೋಡ್ರಿ ಗೊತ್ತಾಗ್ತದೆ.
ಲಕ್ಷಗಟ್ಟಲೆ ಜನರು ಇವತ್ತು ಅಲ್ಲಿ ಬಂದು ಏನು ಮಾಡ್ತಾರೆ, ಸಾಷ್ಟಾಂಗ ನಮಸ್ಕಾರ ಆ ಕಲ್ಲಿಗೆ. ಯಾವ ಕಲ್ಲು ತಿಪ್ಪಿ ಕೆಳಗಿಟ್ಟು, ಅಥವಾ ಏನು ಆ ಸೊರಟೂರು ದೇಸಾಯರಿಗೆ, ದಂಬಳ ದೇಸಾಯರಿಗೆ ದೃಷ್ಟಾಂತಾಗಿ ನಾ ಇಂಥಲ್ಲಿ ಇದ್ದೀನಿ ತೆಗಿ ಅಂತ ಹೇಳಿದಾಗ ಹೆಂಗೆ ಅಂತ ತಿಳ್ಕೊಬೇಕು ನಾವು. ನಿಮ್ಮ ಆಕಳುಗಳು ಏನು ಮೇಲಿಕ್ಕೆ ಹೋಗ್ತಾವಲ್ಲ, ಅಲ್ಲಿ ಯಾವ ಒಂದು ಆಕಳಿದ್ರೆ ಅಲ್ಲಿ ಎಲ್ಲಿ ಹೋಗಿ ಹಾಲು ಸುರಿಸ್ತದನೋ ಅಲ್ಲಿ ನಾ ಇದ್ದೀನಿ ಅಂತ. ಪ್ರತಿ ವರ್ಷ ಅವ್ರು ತಿರುಪತಿಗೆ ಹೋಗ್ತಿದ್ರು, ಚಕಡಿ ಪಕಡಿ ಹುಡ್ಕೊಂಡು ಬನ್ನಿ ಮಂದೆಲ್ಲ. ಅದು ಎಷ್ಟು ವಯೋ ವೃದ್ಧರಾದ್ರು ಅಂದ್ರೆ ತಿರುಪತಿಗೆ ಹೋಗಿ ಶೇಖ ಗಳಗಳಗಳ ಹಳ್ಳಿಗೆ ಹತ್ತರಿ. ಭಗವಂತ ನಿನ್ನ ದರ್ಶನ ಹೆಂಗೆ ನನಗೆ. ಅವ್ರ ಭಾವನೆ, ಅವ್ರ ಭಕ್ತಿ, ಅವ್ರ ನಿಷ್ಠೆ, ಅವ್ರ ಪ್ರೇಮ ನೋಡಿ ಭಗವಂತಗೆ ಅನ್ನಿಸ್ತು, ನಾನು ಅವನ ಮನೆ ಹತ್ರ ಇಲ್ಲದೆ ಪ್ರಗಟ ಆಗ್ತೀನಿ ಅಂದ್ಕೂಡೆ. ಮರುದಿವ್ಸ ಆಕಳಕಾಯಿ ಹುಡುಗ ಬಂದು ಹೇಳ್ದ, ಆ ತಿಪ್ಪಿ ಮೇಲೆ ನಾವ ಸಗಣಿ ಹಾಕಿರ್ತೀವಿ, ದಿನ ಆಕಳದ್ದು ಎಲ್ಲ ಕಡೆ ಕೂಡಿ ಎಳ್ವೈದು ಹಾಕಿರ್ತೀವಿ, ಅದ್ರ ಮ್ಯಾಲ ಆಕಳು ಹೋಗಿ ಹಾಲು ಕರೀತದೆ. ಅಂದ್ರೆ ಅವ್ರು ಬಂದು ತೆಗೆದು ನೋಡಿದ್ರೆ ಒಂದು ಹಿಂಗೆ ಕಲ್ಲಿತ್ತು, ಬರೀ ಅಸ್ಪಷ್ಟ ಗೆರಿ ಇದ್ದು ಅದ್ರ ಮೇಲೆ. ಮಹಾರಾಜರು ಸಹಿತ ತೋರಿಸಿದ್ರು, ನೋಡ್ರಿ ಹೆಂಗೆ ಗೆರಿ ಹೆಂಗೆ. ಇವತ್ತು ನಾವು ನೋಡ್ತೀವಿ ಅದಕ್ಕೆ ಬಂಗಾರದ ಕವಚ ಹಾಕಿರ್ತಾರೆ. ಹೆಂಗೆ ಉದ್ಭವ ಆಗ್ತದೆ, ಅದು ಚೈತನ್ಯ ಇಲ್ಲದೆ ಇತ್ತು. ಅದ್ರೊಳಗೂ ಅದು ಜಾಗೃತಿ ಮಾಡೋ ಭಕ್ತಿ ಬೇಕಲ್ಲ, ನಮ್ಮಲ್ಲಿ ಭಾವನಾ ಬೇಕು. ಮಹಾರಾಜರು ಒಮ್ಮೆಲೆ ಒಂದು ದಿವಸ ನೈಮಿಷಾರಣ್ಯಕ್ಕೆ ಹೋಗ್ತಿದೆ ಅಂತ ಹೊಂಟು ಬಿಟ್ರು. ಯಾರು ಹೇಳಿದ್ರು ಕೇಳಿಲ್ಲ, ಟಂಗ ಹೊಂಟಿತ್ತು. ಒಬ್ರು ಅರ್ಥಾತ್ ಇದು ರಾಮದೇವ್ರ ಮುಂದೆ ಜಪ ಮಾಡ್ಕೋತ ನಿಂತಿದ್ರು. ಸಹಜ ರಾಮದೇವ್ರ ಬಾರಿ ಕಡೆ ನೋಡಿದ ಕೂಡಲೇ ಎರಡೂ ಕಣ್ಣಾಗಿಂದ ದಳ 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 ನೀರು ಬರ್ಲಿಕ್ಕೆ ಗಾಬರಿ ಆದ್ರು. ಓಡ್ಕೋತ ಹೋಗಿ, ಮಹಾರಾಜ್ ಥಾಂಬ ನಿಲ್ರಿ ಯಾಕೆ ಹೇಳ. ರಾಮದೇವ್ರ ಕಣ್ಣ ನೀರು ಬರ್ಲಿಕ್ಕೆ, ಕಲ್ಲಿನ ಮೂರ್ತಿ ಕಣ್ಣ ನೀರು. ಮಹಾರಾಜರು ಬಂದವರ ಕೈಕಾಲು ತೊಳ್ಕೊಂಡು ಮಡಿಯಲ್ಲಿ ಅಂಗೋಟಿ ಉಟ್ಕೊಂಡು, ರಾಮ ಅಳಬೇಡ, ನಿನಗೆ ನಾ ಹೋಗಬಾರ್ದು ಅಂತ ಮನಸ್ಸಿದ್ದಿಲ್ಲ, ಅದರ ಹೋಗಿ ನಾ ಹೋಗುದಿಲ್ಲ, ಅಳಬೇಡ. ಎಷ್ಟೋ ತನಕ ಬಾರಿಸಿದ್ನ ಅದು ಕಣ್ಣೀರು ನಿಂತು. ಮೂರ್ತಿ ಕಲ್ಲದು. ಇವತ್ತು ನಾವು ಅದ ಕಲ್ಲಿನ ಮೂರ್ತಿನ ನೋಡ್ತೀವಿ. ತಿರುಗಿ ಒಬ್ಬರ ಸರ್ವಾಗ್ಯಾರ ಕಣ್ಣೀರು ಬಂದು ಏನ್ರಿ ಅಲ್ಲಿ 3 ಸಲ ಕಣ್ಣೀರು ಹಾಕಿದ ರಾಮ ಮಹಾರಾಜರಿರುವಾಗ. ಮಹಾರಾಜರ ಪ್ಲೇಗ್ ಆಗಿತ್ತು, ಮೈ ಕಾಯಿ ಕೆಂಡಾಗಿತ್ತು, ಹೊತ್ಕೊಂಡು ಮಲ್ಕೊಂಡಿದ್ದನ್ನು ಎಳ್ಕೋತ. ಅವಾಗ ರಾಮದೇವ್ರ ಕಣ್ಣ ನೀರು ಬಂದು ಹೇಳಿದ ಕೂಡ ಬಾಗ್ಲ ಬಡೋದು. ಯಾಕೆ ಅನ್ಕೆ ಇದು, ರಾಮದೇವ್ರ ಕಣ್ಣ ನೀರು ಬಂದಿದೆ. ತಕ್ಷಣ ತಮ್ಮ ರಗ್ ತೆಗೆದು ಕಂಬಳಿ ತೆಗೆದು ಒಗೆದವರು ಬಂದರು. ಕೈಕಾಲು ತೊಳ್ಕೊಂಡು ಮಡಿ ಕೋಪಿನ ಹಾಕ್ಕೊಂಡು, ರಾಮ ನನಗೆ ಆರಾಮ ಆಗ್ತದೆ, ನೀ ಅಳಬೇಡ. ರಾಮನಿಗೆ ಹೇಳಿಕತ್ತಾರೆ, ನನಗೆ ಆರಾಮ ಆಗ್ತದೆ, ನೀ ಅಳಬೇಡ. ಸುಮ್ಮನೆ ಏನು ನಾವು ಇವತ್ತು ದೊಡ್ಡ ಫೋಟೋ, ಇಂಥ ಮೂರ್ತಿ, ಅದ್ರಲ್ಲಿ ಏನು ಮಾಡಬೇಕು? ಆ ಜಡ ಪದಾರ್ಥದಲ್ಲಿಯೂ ಚೈತನ್ಯವನ್ನು ಜಾಗೃತಗೊಳಿಸುವಂಥ ಭಾವನಾ ಇಲ್ಲ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ. ಮುಂದೆ ದೇಹ ಬಿಡೋಕ್ಕಿಂತ 4 ದಿವಸ ಮುಂಚೆ ಮತ್ತೆ ಕಣ್ಣ ನೀರು. ಇವತ್ತಿಗೂ ಅದ ರಾಮನಿಂತ ಒಬ್ಬರು ಸಲುವಾಗಿ ಕಣ್ಣೀರು ಹಾಕ್ಯಾನ. ನಾವು ಹೋಗಿ ಕೇಳ್ತೀವಿ, ಭಗವಂತನ ದರ್ಶನದ ಕೆಲವು ಡೈಮೆನ್ಷನ್ ಅವರಿ 2 ಪದ್ಧತಿಯಲ್ಲಿ ಅವ. ಒಂದೇನು ಅಂದ್ರೆ, ಭಗವಂತನ ದರ್ಶನದ ಮೊದಲನೇ ಡೈಮೆನ್ಷನ್ ಏನು ಅಂದ್ರೆ, ಮೂರ್ತಿಗಳಲ್ಲಿ ಭಗವಂತನ ಭಾವ ಬರ್ತದೆ. ಮಹಾರಾಜ ಹೇಳ್ತೀವಿ, ಸಾಕ್ಷಾತ್ ರಾಮ ನಿಂತ ರಾಮ ನಮಸ್ಕಾರ ಮಾಡ್ರಿ ಅವನಿಗೆ. ನಾವು ಹೋಗಿ ಕೇಳ್ತೀವಿ, ಎಲ್ಲ ಜೈಪುರದಿಂದ ತರಿಸಿದೇನ್ರಿ ಮೂರ್ತಿ? ಸಂಗಪುರ ಇದೆ ಅಂದ್ರೆ ಎಷ್ಟು ಬಿದ್ದ ಇರುತ್ತೆ? 50 ಸಾವಿರ ಕೊಟ್ಟಿದೆ. ಇದಕ್ಕೂ ಸೋಯು ಸಿಗ್ತಿದ್ವು ಅಲ್ರಿ ಎಲ್ಲಿ ಜೈಪುರದಾಗ. ನಮ್ಮ ದೃಷ್ಟಿ ನೀವು ನಮಗೆಲ್ಲ ಕಲ್ಲಿನ ಮೂರ್ತಿನ. ಇದಕ್ಕಿಂತಲೂ ಮ್ಯಾಲಿನ ಡೈಮೆನ್ಷನ್ ಏನು ಅಂದ್ರೆ,
ಮೂರ್ತಿಯಲ್ಲಿ ಭಗವಂತ ಕಾಣಿಸೋದು ಮೊದಲೇದು, ಸತ್ಪುರುಷರಲ್ಲಿ ಪರಮಾತ್ಮ ಕಾಣಿಸೋದು ಎರಡನೇ ಡೈಮೆನ್ಷನ್. ಕನಿಷ್ಠ ನಮಗೆ ಸತ್ಪುರುಷರೊಳಗಡೆ ಭಗವಂತ ಅಂತ ಅನಿಸ್ಬೇಕು. ಅವ್ರಿಗೆ ಇತ್ತಿತ್ತಲಾಗಿ ಯಾಕೋ ಒಂದು ನಮೂನೆ ಆಗ್ಯಾರ ಸತ್ಪುರುಷರು. ನಾವು ಹೋದಾಗ ಅವ್ರು ಬಿಡಿಸಿ ಎತ್ತಿದ್ದಿಲ್ಲ, ಇತ್ತಿತ್ತ ಬಿಡಿಸಿ ಇರ್ಲಿಕ್ಕತ್ತ. ಮೂರನೇದೇನು ಅಂದ್ರೆ ಪ್ರಾಣಿ ಮಾತ್ರಗಳಲ್ಲಿ ಭಗವಂತನ ದರ್ಶನ. ವಿದ್ಯಾವಿದೆ ಸಂಪನ್ನೆ ಬ್ರಾಹ್ಮಣೆ ಗವಿಯಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ. ಇನ್ನು ನಾಲ್ಕನೇ ಡೈಮೆನ್ಷನ್ ಏನು ಅಂದ್ರೆ ನನ್ನ ಪ್ರಪಂಚದ ಪ್ರತಿಯೊಂದು ಘಟನೆಯಲ್ಲಿ ಅವನ ಕೈ ಅದ. ಹುಡುಗ ನಪಾಸಾದ ಮಹಾರಾಜರ ಇಚ್ಛಾ, ಹುಡುಗ ಪಾಸಾದ ಮಹಾರಾಜರ ಕೃಪಾ. ಪ್ರತಿಯೊಂದರಿಗೂ ಭಗವಂತ ಸದ್ಗುರುಗಳ ಕೈ ಕಾಣಿಸ್ತದೆ. ಇನ್ನು ಅದಕ್ಕೂ ಮೇಲಿನ ಅವಸ್ಥೆ ಏನು ಅಂದ್ರೆ ಈ ವಿಶ್ವದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನಾದಿಂದ ಭಗವಂತನ ಸತ್ತ ಕಾರ್ಯ ಮಾಡಲಿಕ್ಕೆ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಜಡದಲ್ಲಿನೂ ಚೈತನ್ಯದ, ಜಡದಲ್ಲಿನೂ ಪ್ರೇಮದ, ಆದ್ರೂ ವಿಕಾಸ ಮಾಡೋಕೆ. ಇದಕ್ಕಿಂತಲೂ ಮ್ಯಾಲಿನ ವಿಕಾಸದ ಹಂತ ಯಾವುದು ಅಂದ್ರೆ ಇದು ವನಸ್ಪತಿಗಳು. ಈ ಸಸ್ಯ ವನಸ್ಪತಿಗಳಲ್ಲಿಯೂ ಜೀವಂತ ನಾವು ನೋಡಿ ಅದೇನು ಬೆಳೀತಾವ ಮಾಡ್ತಾವೆ, ಅವುಗಳಲ್ಲಿಯೂ ಪ್ರೇಮ ಅದ ರೀ. ಅವುಗಳಲ್ಲಿಯೂ ಸಹಿತ ಏನದ ಅರಿವದ ಕಾನ್ಷಿಯಸ್ನೆಸ್ ಅದು. ತೆಂಗಿನ ಗಿಡ ನೋಡ್ರಿ ನೀವು, ತೆಂಗಿನ ಗಿಡದ ಒಂದು ಏನು ಗುಣ ಅದ ಅಂದ್ರೆ, ಈ ತೆಂಗಿನ ಗಿಡದ ಮಗ್ಗಲಿಗೆ ಒಂದು ಗಿಡ ಇತ್ತು ಅಂದ್ರೆ ತೆಂಗಿನ ಗಿಡಕ್ಕೆ ಇದನ್ನು ಮಾಡೋದು, ಡಿಸ್ಟರ್ಬ್ ಮಾಡೋದಿಲ್ಲ, ತಾನ ಇತ್ಲಾಗ ಬಾಯಿ. ನೀವು ನೋಡಿ ಸೂಕ್ಷ್ಮವಾಗಿ ತೆಂಗಿನ ಗಿಡಕ್ಕೆ ಏನಲ್ಲ ಅಂದ್ರೆ ಸಪ್ಪಳು ಸೇರ್ತದ ಅದು. ಹಿಂಗಾಗಿ ನಾವು ಎಷ್ಟೋ ತೆಂಗಿನ ತೋಟದಲ್ಲಿ ನೋಡಿದ್ದೀವಿ, ಏನಂದ್ರೆ ಅಲ್ಲಿ ಮೈಕ್ ಹಚ್ಚಿ ಹಾಡು ಹಚ್ಚಿರ್ತಾರೆ. ನಾವು ತೆಂಗಿನ ತೋಟದಾಗ ಯಾಕೆ ಹಾಡ್ರಪ್ಪ ಅಂತ. ಇಲ್ಲರಿ ಅವ್ರು ತೆಂಗಿನ ಗಿಡಗಳಿಗೆ ಸಂತೋಷ ಆಗ್ತದೆ. ಶಾಲೆಯಾಗಿನ ತೆಂಗಿನ ಗಿಡಗಳು ಎಷ್ಟು ಬೆಳೀತಾವೆ, ಆ ಹುಡುಗರು ತಿರ್ದಾರ್ದು ಕುಣಿದಾರ್ದು ಸಪ್ಪಳ ಮಾಡೋದು ಅವ್ಕೆ ಸೇರ್ತದೆ. ತೆಂಗಿನ ಗಿಡದ ಇನ್ನೊಂದು ವೈಶಿಷ್ಟ್ಯ ಏನು, ನೀವು 10 ತಿಂಗಳಿಗೆ ಒಂದ್ಸಲ ನೀರು ಹಾಕಿರಿ, ಅದು ಬರೋಬ್ಬರಿ ತಿಂಗಳಿಗೆ ಒಂದ್ಸಲ. 15 ದಿವಸಕ್ಕೆ ಒಂದ್ಸಲ ಹಾಕಿದ್ರೆ 15 ದಿವಸಕ್ಕೆ ಒಂದ್ಸಲ. ಒಂದ್ಸಲ 15 ದಿವಸಕ್ಕೆ ಹಾಕಿದ್ರೆ ಒಂದ್ಸಲ ತಿಂಗಳಿಗೆ ಹಾಕಿದ್ರೆ ಅಂದ್ಕೊಳ್ಳಿ ಬೇಜಾರಾಗ್ತದೆ. ಅವುಗಳಿಗೂ ಇದು ಅದ, ಜೀವಂತದ. ನಾವು KLE ಹಾಸ್ಪಿಟ್ಲ್ ಒಳಗೆ ಇದ್ದಾಗ ಅಲ್ಲಿ ಹಿಂದೆ ಬಹಳ ಗಿಡ ಅವ ಬೆಳಗಾವದಾಗ. ನ್ಯೂಮೋನಿಯಾಗಿ ಅಡ್ಮಿಟ್ ಆಗಿದ್ವಿ. 10 ದಿವಸ 2 ಸಲ ಅಡ್ಮಿಟ್ ಆಗಿದ್ವಿ. ಅಲ್ಲಿ ಪ್ರತಿ ದಿವಸ ಎಲ್ಲ ನರ್ಸ್ಗಳಿಗೆ, ಅವ್ರು ವೀಲ್ ಚೇರ್ದವ್ರಿಗೆ, ಕಸ ಹುಡುಗವ್ರಿಗೆ ಎಲ್ಲರಿಗೂ ದಿನ ಪ್ರಸಾದ ಕೊಡ್ತಿದ್ವಿ. ಹಿಂದೂಜ ಹಾಸ್ಪಿಟ್ಲ್ ಹೋಗಿದ್ದಾಗೂ ದಿನ ಕೊಟ್ಟು ತುಡುಗಿಲೆ ಹಣ್ಣು ತರಿಸ್ಕೊಡ್ತಿದ್ವಿ. ಅಲ್ಲಿ ಹಿಂದೆ ಬಹಳ ಗಿಡ ಅವ. ನಾ ಪ್ರತಿ ದಿವಸ ಹೋಗಿ ಅವ್ರು ಹೇಳ್ತಿದ್ದೆ, ಇವತ್ತು ನಿನ್ನಿಕ್ಕಿಂತ ಸ್ವಲ್ಪ ಆರಾಮ. ಡಿಸ್ಚಾರ್ಜ್ ಆಗಿ ಬರೋ ಮುಂದೆ ನಾನು ಹತ್ರ ಹೊಂಟು ಕೊಡಬೇಕು. ನರ್ಸ್ ಅಂದು ಇತ್ಲಾಗದಲ್ಲಿ ದಾರಿ ಈ ಕಡೆ ವಾಟ ಆಗಿ ಹಸುದೆಲ್ಲ ಸಾಮೂನಿ ನಾವು ಕೇಳಿ ಬರ್ತೀನಿ ಅಂತ ಅವ್ರು ಹೋಗಿ ಹೇಳಿದ ಗಿಡಗಳಿಗೆ, ನನಗೆ ಆರಾಮಾಗ್ಯದ, ನಾನು ಹೆಬ್ಬಳ್ಳಿಗೆ ಹೋಗ್ತೀನಿ ಅಂತ ಹೇಳಿ. ಈ ದೇವ್ರ ಮುಂದೆ ನೀವು ಏನಾರ ಅಂತೀರಿ, ದೇವರೇ ರೆಸ್ಪಾನ್ಸ್ ಮಾಡ್ತಾನೆ, ಆಯ್ತಪ್ಪ ಹೋಗಿ ಬಾ ಅಂತಾನೆ. ಹಂಗೆ ಅವಕ್ಕೆ ಹೇಳಿದ್ರು ಸಹಿತ ಅವುಗಳಿಂದ ಏನು ಉತ್ತರ ಬರಲಿಕ್ಕಿಲ್ಲ, ನಮಗೆ ಸಮಾಧಾನ ಇರ್ಬೋದು. ವನಸ್ಪತಿಗಳಲ್ಲಿ ಇದಕ್ಕಿಂತ ಹೆಚ್ಚಿನ ವಿಕಾಸ ಏನೋ ಜೀವರಾಶಿಗಳಲ್ಲಿ, ಅವು ಸಹಿತ ಒಂದೊಂದೊಂದೊಂದು ಡೈಮೆನ್ಷನ್ ಮ್ಯಾಲೆ ಹೋಗ್ತವೆ. ಸ್ವೇದಜ ಆಯಿತು, ಅಂಡಜ ಆಯಿತು, ಆಮೇಲೆ ಜರ ಆಯಿತು. ಪ್ರಾಣಿಗಳಲ್ಲಿಯೂ ಸಹಿತ ಅರಿವಿನ ವಿಕಾಸದ ಹಂತಗಳಿರ್ತಾವೆ. ಮಹಾರಾಜ ಹೇಳ್ತಿದ್ರು, ಆಕಳುಗಳಿಗೆ ಯಾಕೆ ಇಷ್ಟೊಂದು ಇದು ಇದೆ ಅಂದ್ರೆ, ಆಕಳುಗಳಲ್ಲಿ ಮಾನವೀಯ ಭಾವ ಭಾಳ ಹೆಚ್ಚಿಗೆ ಅದ ಅಂತ. ಅವತರದ ಅರಿವಿನ ಡೈಮೆನ್ಷನ್ ಬೇರೆ, ಅದ್ರ ಮೇಲೆ ಮನುಷ್ಯ. ಈ ಮನುಷ್ಯ ದೇಹದವರೆಗೆ ವಿಕಾಸದ ಹಂತ ಮುಗೀತು. ಇನ್ನು ಮುಂದೆ ದೇಹದಲ್ಲಿ ವಿಕಾಸ ಇಲ್ಲ. ಇನ್ನು ಕಿವಿ ಇನ್ನೊಂದು 10,000 ವರ್ಷಕ್ಕೆ ಇಷ್ಟುದ್ದಾಗ್ತಾವ ಅಂತಿಲ್ಲ, ಮೂಗು ದೊಡ್ಡದಾಗ್ತಾವ ಅಂತಿಲ್ಲ, ಕೈ ಉದ್ದುದ್ದಾಗ್ತಾವ ಅಂತ ಏನಿಲ್ಲ. ಇದು ವಿಕಾಸದ ದೃಷ್ಟಿಯಿಂದ ದೇಹ ಏನದನೋ ಪರಮೋಚ್ಚ ವಿಕಾಸದ ಹಂತದಲ್ಲಿ ಇನ್ನು ದೇಹದಲ್ಲಿ ವಿಕಾಸ ಇಲ್ಲ. ಮತ್ತು ಎದರೊಳಗೆ ವಿಕಾಸ ಆಗಬೇಕು? ಬುದ್ಧಿಯಲ್ಲಿ ವಿಕಾಸ ಆಗಬೇಕು.
ಇಲ್ಲೇ ನಾವು ಇವತ್ತಿನ ಪರಿಸ್ಥಿತಿ ತಪ್ಪಿರೋದೇ ಇಲ್ಲೇ. ಈ ಬುದ್ಧಿಯ ವಿಕಾಸದ ಒಂದು ದಿಶೆಯಲ್ಲಿ ನಾವೇನು ಮಾಡಿಬಿಡ್ತೀವಿ ಅಂದ್ರೆ ತಪ್ಪು ದಾರಿ ಹಿಡಿದು ಬಿಟ್ಟಿವಿ. ಬುದ್ಧಿಯ ವಿಕಾಸದ ದಿಶಾ ಎರಡವ. ಮಹಾರಾಜ ಹೇಳ್ತಿದ್ರು ಬುದ್ಧಿಯನ್ನು ದುಧಾರ ಖಡ್ಗಿದ್ದಂಗ, ಇತ್ಲಾಗ ಹೊಡೆದ್ವಿ ಶತ್ರುನಾಶ, ಇತ್ಲಾಗ ಹೊಡ್ಕೊಂಡ್ವಿ ಅಂದ್ರೆ ನಮ್ಮದ ಹೊಡ್ಕತ್ತೀವಿ. ಇವಾಗ ಪರಿಸ್ಥಿತಿ ಹಂಗಾಗಿ ನಮ್ಮದ ಹೊಡ್ಕೊಳ್ಕತ್ತೀವಿ ನಾವು. ಏನು ಫರ್ಕ್ ಆಗಿದ್ರಿ ಅಂದ್ರೆ ಇವತ್ತೇನು ಬುದ್ಧಿಯ ದಿಶಾ ಈ ದೃಶ್ಯದಲ್ಲಿ ಏನು ತೊಡಗಿದನೋ ಅದು ಮುಂದೆ ಹೊಂಟದನೋ ಇದು ದುರಂತಕ್ಕೆ ಹೋಗಿ ಎಂಥ ಒಂದು ವಿಲಕ್ಷಣ ಸಾಮರ್ಥ್ಯ ಕೊಟ್ಟ ಭಗವಂತ ಏನು ಅಂದ್ರೆ ಈ ಬುದ್ಧಿಯ ಒಂದು ಅರ್ಥಾತ್ ಉಪಯೋಗ ಮಾಡಿಕೊಂಡು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊ ಅನ್ನುವಂಥ ಒಂದು ಸಾಮರ್ಥ್ಯ ಬುದ್ಧಿ ಒಳಗೆ ಕೊಟ್ಟ. ನಾವು ಅದನ್ನ ಎತ್ತಲಾಗ ತೊಡಗಿಸ್ಬೇಕು, ಅದ್ರ ಕಡೆ ಸಂಪೂರ್ಣ ಅಲಕ್ಷ್ಯ ಮಾಡಿ ಎತ್ತಲಾಗ ತೊಡಗಿಸೋದ್ರಿಂದ ಏನು ಕೊನೆಗೆ ನಿಷ್ಪನ್ನ ಆಗುವುದಿಲ್ಲ. ಅಷ್ಟ ಅಲ್ಲ, ದುಃಖನ ನಮ್ಗೆ ಫಲ ಅನ್ನುವಂಥ ಪರಿಸ್ಥಿತಿ ಬಂದ. ಏನ್ರಿ ಹಿಂಗಂದ್ರಲ್ಲ ತೊಡಕಿದು. ನಮ್ಮ ದೇಶದ ಒಂದು ನಿಜವಾಗಿರ್ತಕ್ಕಂಥ ಸಂಸ್ಕೃತಿಯ ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂದ್ರೆ ನಾವು ನಮ್ಮ ಬುದ್ಧಿಯನ್ನು ಅಂತಃಕರಣದಲ್ಲಿರ್ತಕ್ಕಂಥ ಯಾವ ಒಂದು ಚೈತನ್ಯದನೋ, ಯಾವ ಒಂದು ದಿವ್ಯವಾಗಿರ್ತಕ್ಕಂಥ ಇರುವಿಕೆ, ಅರಿವು, ಅದೇ ರೀತಿಯಾಗಿ ಆನಂದ ಅನ್ನುವಂಥದ್ದನ್ನು ಅದರ ಕಡೆಗೆ ತೊಡಗಿಸೋದು ಬಿಟ್ಟು ನಾವು ಈ ದೃಶ್ಯ ಪದಾರ್ಥದಲ್ಲಿ ತೊಡಗಿಸಿ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಈ ದೃಶ್ಯ ಪದಾರ್ಥಗಳಲ್ಲಿ ತೊಡಗಿಸಿ ಅದರೊಳಗಿಂದ ತನ್ನ ಸುಖಾನುಕೂಲತೆಯ ಸಾಮಗ್ರಿಗಳ ಸಂಶೋಧನೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ತನ್ನನ್ನು ತಾನ ದುಃಖದೊಳಗೆ ಹಾಕ್ಕೊಳ್ತೇವೆ. ನಮಗಿದ್ರ ಕಲ್ಪನಾನ ಬರೋದು ಹೊಂಟ್ಬಿಂತೀವಿ. ಅಂಧೇನೈವ ನಿಯಮಾನೋ ಯಥಾಂಧ. ಒಬ್ಬ ಕುರುಡ 4 ಮಂದಿ ಕುರುಡ್ರಿಗೆ ಹೇಳಿದ್ರು, ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮನ್ನ, 4 ವೈದ್ ಮುಡಿಸೇಬಿಡು, ಅಷ್ಟು ಕೂಡ ಭಾವನೆ ಬಿತ್ತು. ಹಂಗಾಗ್ಯದ ಪರಿಸ್ಥಿತಿ. ನೀವು MBA ಹೋಗ್ರಿ, MS ಮಾಡ್ರಿ, MD ಮಾಡ್ರಿ, ಏನು ಸಂಬಳ, ಏನಿದು ಫಾರೆನ್ನು, ಅದು ಏನು ಮಾಡಿ ಏನು ಸುಖ. ನಾವು ನೋಡ್ತೀವಿ ಇವತ್ತು ಪರಿಸ್ಥಿತಿ. ಆದ್ದರಿಂದ ಎಷ್ಟರೇ ಸಾಧು ಸತ್ಪುರುಷರು ಕಳಕಳಿಯಿಂದ ಹೇಳ್ತಾರೆ ಅಂದ್ರೆ ಪ್ರಾಪಂಚಿಕವಾಗಿ ನಾವು ಎಷ್ಟು ಸಮೃದ್ಧ ಆಗಿರಲಿ, ಸಂಪನ್ನ ಆಗಿರಲಿ, ಒಳಗೆ ಹಾಲೋ ಅದ, ಒಳಗೆ ಏನಿಲ್ಲ ಇಲ್ಲ, ಪೋಕಳ, ಬರೇ ಚಿಂತೆ, ಕಾಳಜಿ, ಭಯ, ಉದ್ವೇಗ, ಅಶಾಂತಿ, ಅಸಮಾಧಾನ, ಅತೃಪ್ತಿ. ಸಮರ್ಥರು ಬರೀತಾರೆ, ಪರಮ ಮೂರ್ಖ ಮಾಜಿ ಮೂರ್ಖ ಜೋ ಮಾನಿ ಸಂಸಾರಿ ಸುಖ ಸಂಸಾರ ಎವಡ ದುಃಖ ಅನೇಕ ನಾಡಿ. ಏನಿಲ್ರಿ, ಇವರಿಬ್ಬರು ಹೆಣ್ಮಕ್ಳು ಮದುವೆ ಮಾಡಿ 2 ಹುಡುಗರಿಗೆ ನೌಕರಿ ಹೆಚ್ಚಿದ್ವಿ ಅಂದ್ರೆ ನಾವು ಆರಾಮ ತಲೆ ಏನು ತಲೆ ಆರಾಮ. ಅವೇಳೇನವ ಗಂಡ್ಮಕ್ಳು ಏನಾದ್ರು ಮದುವೆ ಮಾಡ್ಕೊಂಡು ಫಾರಿನ್ಗೆ ಹೋಗ್ತಾವ, ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾರ. ಈ ಮುದುಕಿ ಕೋತಂಬರಿ ಶಿವುಡು ತಂದ್ಕೊಳ್ಳೋ ದಿಕ್ಕಿದಂಗೆ ಮಗ್ಗನ ಮಗ ಬೇರೆ ಎಲ್ಲಿ ಕೊತ್ತಂಬರಿ ಶಿವುಡು ತಂದು ಕೇಳಿದಂತ. ಮತ್ತು ಅಷ್ಟ್ರಾಗನ ಮತ್ತೆ ಅವರು ಫೋನ್ ಮಾಡ್ತಾರೆ, ಅಪ್ಪ ಅಮ್ಮ ಬಾಣಂತನ ಅಮೇರಿಕಾಕ್ಕೆ ಬಂದುಬಿಡ್ರಿ, ಟಿಕೆಟ್ ಕಳಿಸ್ತಾರೆ. ಈ ಮುದುಕಿಗೆ ಅಷ್ಟು ಸಂತೋಷ, ನಾವು ಅಮೇರಿಕಾಕ್ಕೆ ಹೊಂಟೀವಿ, ಅಮೇರಿಕಾಕ್ಕೆ ತಲೆ ಜಾಸ್ತಿ. ಅಲ್ಲಿ ಹೋಗಿ ಬಾಣಂತನ ಆಮೇಲೆ ಸ್ವಲ್ಪ ದಿವ್ಸಕ್ಕೆ ಅವ್ರು ಆಫೀಸ್ಗೆ ಹೋಗ್ಲಿಕ್ಕೆ ಹತ್ಬಿಡ್ತಾರೆ ಇಬ್ಬರು. ಈ ಮುದುಕಿ ಪಿಶಾಚಿಗತೆ, ಆ ಕೋಲಿ ಈ ಕೋಲಿ ಯಾಕೆ ಗುರುತಿಲ್ಲ, ಹೊರಗೆ ನೋಡೋದು ಭಾಷೆ ಬರಂಗಿಲ್ಲ. ಇದು ಸುಖ ಇಲ್ಲ. ಪರಮ ಮೂರ್ಖರಲ್ಲಿ ಮೂರ್ಖ ಅಂತ ಯಾವುದು ಈ ಪ್ರಪಂಚದೊಳಗೆ ಸುಖ ಅದ ಅಂತೇಳಿ. प्रपंच केला आणि सुखी झाला ऐसा न देखिला न ऐकिला. शंकराचार्य बरीतात, संसार घोर गहने चरतो मुरारे मारोग्र भीकर मृग प्रवरादितस्य आर्तस्य मत्सर निदाघ निपीडितस्य लक्ष्मी नृसिंह मम देहि
ಕರಾವಲಂಬಂ ಸಂಸಾರ ಕೂಪಮತಿಘೋರ ಮಗಾಧ ಮೂಲಂ ಸಂಪ್ರಾಪ್ಯ ದುಃಖ ಶತ ಸರ್ಪ ಸಮಾಕುಲಸ್ಯ. ಈ ಸಂಸಾರ ಅಂದ್ರೆ ಗೊಂಡಾರಣ್ಯ ತಂಗಿ, ದಾರಿನೇ ಇಲ್ರಿ, ಹಂಗ ಹೋಗುದು ಧರ್ಪಡಿಸಿರ್ತಾರೆ. ಸಂಸಾರ ಅಂದ್ರೆ ಹಾಳು ಭಾವ ಇದ್ದಂಗೆ. ಯಾವನೋ ಒಬ್ಬ ಅರಣ್ಯದಾಗ ಹೊಂಟಿದ್ದ, ಕನಸಿನಾಗ 4-5 ಮಂದಿ ಮಲ್ಕೊಂಡಿದ್ದಲ್ಲಿ ಅಷ್ಟೂರಿಗೂ ಒಂದೊಂದು ಕನಸು ಬಿದ್ದಿತ್ತು. ಆ ಕನಸು ಒಬ್ಬ ಚೀರ್ತಿದ್ದ, ಒಬ್ಬ ಅಳಸ್ತಿದ್ದ, ಒಬ್ಬ ನಗುತ್ತಿದ್ದ. ಒಬ್ಬನಿಗೆ ಏನಾಗ್ತಂದ್ರೆ ಪಟ್ನ ಎಚ್ಚರ ಕೂಡ ಎದ್ದು ಕೂತ್ ನೋಡ್ತಾನ. ಒಬ್ಬ ಅಳ್ಲಿಕ್ಕೆ ಹತ್ಯಾನ, ಒಬ್ಬ ಒದರ್ಲಿಕ್ಕೆ ಹತ್ಯಾನ, ಒಬ್ಬ ಚೀರ್ಲಿಕ್ಕೆ ಹತ್ಯಾನ. ನೀವು ಶಾಂತ ಆಗಿದ್ದ. ಹಂಗದ ಪರಿಸ್ಥಿತಿ. ಒಬ್ಬ ಕನಸಿನಲ್ಲಿ ಹೊಂಟಿದ್ದ, ಹೋಗೋದಕ್ಕೆಲ್ಲ ಎದುರಿಗೆ ಅರಣ್ಯದಲ್ಲಿ ಹೋಗುವತ್ತು ನಾವು ಘಟ್ ಸ್ವಲ್ಪ ಅಂತ ಹೆಂಗಾದ್ರೆ ಗುದ್ದಾಡಿ ಪದ್ದಾಡಿ ಅದರೊಳಗಿಂದ ಪಾರಾಗಿ ಮುಂದೆ ಹೋಗೋದಕ್ಕದ ಒಂದಿಬ್ಬರು ಕಾರ್ಡ್ರು ಬಂದು ಹೊಡಿಲಿಕ್ಕೆ ಹತ್ತು. ಅವ್ರ ಕೈಯಿಂದ ಹೆಂಗೋ ಉಸ್ಕೊಂಡು ಗೆದ್ದೆ ಅನ್ಕೋತ ಹೋದ. ಮುಂದೊಂದು ಹಾಳು ಭಾವಿತ್ತು, ಧಡಮ್ ಅಂತ ಬಿದ್ದ ಕೂಡಲೇ ಆಮೇಲೆ ಹೆಂಗೋ ಮ್ಯಾಲೆ ಬರ್ಬೇಕಂತ ನೋಡ್ಲಿಕ್ಕೆ ಒಂದು ಘಟ್ ಸರ್ಪ್ ಇತ್ತು. ಅದು ಹುಸ್ ಅಂತ ಹೇಳಿ ತೆಗೆದು ಕೂಡ ಗಾಬರಿ ಆಗ್ಬಿಟ್ಟು ಹೆಂಗೆ ಹೋಗ್ಬೇಕಿಲ್ಲ ಮ್ಯಾಲೆ ನೋಡ್ದ ಒಂದು ಆಲದ ರೆಂಬಿ ಜೋತಾಡ್ಲಿಕ್ಕತ್ತಿತ್ತು. ಜಿಗದ ಹಿಡ್ದ ಉಳ್ಕೊಂಡೆ ಅಂತ. ಆಮೇಲೆ ಆಲದ ರೆಂಬಿ ಹಿಡಿದು ಮ್ಯಾಲೆ ಹತ್ಲಿಕ್ಕೆ ಹತ್ತ. ಅದು ಮ್ಯಾಲೆ ಬುಡಕ್ಕಾತ. ಅದ್ರದ್ದು ಇದಕ್ಕೇನಾಗಿತ್ತು ಅಂದ್ರೆ ಬುಡದಲ್ಲೇ ಒಂದು ಕರಿ ಇಲಿ ಒಂದು ಬಿಳಿ ಇಲಿ ಕರ್ಸಲಿಕ್ಕೆ ಹತ್ತಿದ್ದು. ಕಟ 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 ಕರ್ಸಲಿಕ್ಕೆ ಹತ್ತಿದ್ದು. ಒಂದಿಷ್ಟ ಹಿಡ್ದಿತ್ತು. ಜೋತಾಡ್ಲಿಕ್ಕೆ ಹತ್ಕೊಳ್ಳಿ ಗಾಬರಿ ಅದು ಹರ್ಕೊಂಡ್ಬಿತ್ತನ ಕೆಳಗೆ ಹಾವು ಘಟ್ ಸರ್ಪ ಹೆಡಿ ತಕ್ಕೊಂಡು ನಿಂತದ್ದು. ಮ್ಯಾಲೆ ಹತ್ಬೇಕಂದ್ರೆ ಇಲಿ ಕರ್ಸಲಿಕ್ಕೆ ಹತ್ಯಾವ. ಆಯುರ್ ನಶ್ಯತಿ ಪಶ್ಯತಾಂ ಪ್ರತಿದಿನಂ ಜಾತಿ ಕ್ಷಯಂ ಯೌವನ. ಕ್ಷಣಕ್ಕೆ ನಮ್ಮ ಆಯುಷ್ಯ ಕಳೀಲಿಕ್ಕೆ. ನಿನ್ನ ಮೊನ್ನೆ ಹೊಸಪೇಟೆಗೆ ಹೇಳಿದ್ವಿ, ಹೇಳ್ತಿರ್ತೀವಿ. ಫೋನ್ ಮಾಡ್ತಾರ್ರಿ, ನಾಳೆ ನಮ್ದು ಬಡ್ಡೇ ಅದ. ಬಡ್ಡೇ ಬರ್ತ್ಡೇ ರೇ ಅನ್ಬೇಕು, ಹುಟ್ಟಿದ ಹಬ್ಬರೇ ಅನ್ಬೇಕು. ನಾವು ಅಂತೀವಿ ಏನು ರೂಪಾಯಿ ಬಡ್ಡಿ ಮಕ್ಕಳ್ರಿ ಅಂತೀವಿ. ಏನು ಹೇಳ್ತೀವಿ? ನಾಳೆ ನಮ್ದು ಹುಟ್ಟಿದ ಹಬ್ಬದ ರೀ. ಅಥವಾ ಬೆಂಗಳೂರು ಕಡೆಯವರು ನಾಳೆ ನಮ್ಮ ನಕ್ಷತ್ರದ ರೀ. ಅವ್ರು ಮಾರ್ತಿದ್ದಾರೆ, ಮುಂದೊಂದು ಜೋಡಿಸಿದ್ರು ಅಂದ್ರೆ ಮುಗಿದು ಹೋಗ್ತಾರೆ. ನಾಳೆ ನಮ್ಮ ನಕ್ಷತ್ರಕ್ಕಂದ್ರೆ ವಿಶ್ವಾಮಿತ್ರನ ಶಿಷ್ಯ. ಒಮ್ಮೆ ಪುಣೆದಾಗ ವಿಶ್ವಾಮಿತ್ರನ ಹರಿಶ್ಚಂದ್ರನ ನಾಟಕ ನಡೆದಿತ್ತು. ಅವ ವಿಶ್ವಾಮಿತ್ರನ ಶಿಷ್ಯ ಹರಿಶ್ಚಂದ್ರ ಕಾಡ್ಲಿಕ್ಕೆ ಹತ್ತಿದ್ದ. ಆಗಿನ ಕಾಲದಲ್ಲಿ ಬ್ರಿಟಿಷರು ಅವರು ಹಿಂದಿ ಬರ್ತಿತ್ತು. ಉತ್ತರ ಭಾರತದಾಗ ಹಿಂದಿಯಲ್ಲಿ ನಾಟಕ ನಡೆದಿತ್ತು. ಅವೊಬ್ಬವ ಕಲೆಕ್ಟರ್ ನೋಡ್ಕೊಂಡು ಕೂತಿದ್ದ. ನೋಡು ನೀವು ಆ ನಾಟಕದ ಹೆಂಗಿರ್ತಾವಂತ ಅವನು ತಿಳಿತಿತ್ತು. ಅವನು ನಕ್ಷತ್ರ ಕಾಡುವುದನ್ನು ನೋಡಿ 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 ಅವನು ಇಷ್ಟು ತೆರೀರಂಗೆ ಆತ್ಲ. ಅಡಕ್ಕಿನ ಪಿಸ್ತೂಲ್ ತೆಗೆದ ನಾವು ನಕ್ಷತ್ರಗಳು ಒಂದು ಹೊಡೆದು ಬಿಟ್ಟು ಅದು ಇದ್ಕೋದು. ನಾಳೆ ನಂದು ಬರ್ತ್ಡೇ ರೀ, ಇನ್ನೂ 1-2 ಶಬ್ದ ಸಂದೇಶ ಏನಾದ್ರು ನಾವು ಹೇಳ್ತಿರ್ತೀವಿ ಅವ್ರಿಗೆ. ನಾಳೆ ಒಂದು ಸ್ವಲ್ಪ ಸಮಯ ಸಿಗ್ತದೆ, ಎಲ್ಲಾರು ಒಂದು ಕಡೆ ಮೂಲ್ಯಾಗ ಕೂತು ಗಳ ಅಳ್ರಿ. ಏನ್ರಿ ನಮ್ದು ಬರ್ತ್ಡೇ ಅಳ್ಬೇಕೆ. ಮತ್ತೆ ಏನು ನಗುವಂಥದ್ದು ಏನು ಮಾಡೀರಿ ಅಂತ ನೀವು ನಗಬೇಕು. ಏನು ಮಾಡಿವಪ್ಪ ನಾವು ಪ್ರಪಂಚದಾಗ ಮನುಷ್ಯರಾಗಿ ಹುಟ್ಟಿ ಬಂದು. ಮೊನ್ನೆ ಹುಬ್ಬಳ್ಳಿಯಾಗ ಒಬ್ಬರು ಭೇಟಿಯಾಗಿದ್ದು ನಾವು. ಗಂಡ ಹೆಂಡತಿ ಬಂದರು, ಮುದುಕರು. ನಮ್ಮದು ಇವತ್ತು ನಿನ್ನೆ 50ನೇ ವರ್ಷದ ಆ್ಯನಿವರ್ಸರಿ ಇರ್ತದೆ. ಓಹೋ ಭಾಳ ಚಲೋ ಆಯ್ತು. ಭಗವಂತ ನಿಮ್ಗೆ ಆಯುಷ್ಯ ಕೊಟ್ಟ ನಿಬ್ಬರಿಗೂ. ನಮಗೂ ಭಾಳ ಸಂತೋಷ ಆಯ್ತು. ನಾವು ಕೇಳಿದ್ವಿ. ಹಂಗಂದ್ರೆ ನಮ್ಗೆ ಅನ್ನಿಸ್ತಲ್ಲ ಏನು ಅಂದ್ರೆ ನಿಮ್ಮ ಪ್ರಪಂಚದ ಪ್ರಶ್ನೆ ಎಲ್ಲ ಬಗೆಹರಿದಿರ್ಬೋದಲ್ಲ. ಈಗ 50 ವರ್ಷ ಪ್ರಪಂಚ ಮಾಡಿದೆ ಅಂದ್ರೆ ಪ್ರಪಂಚದ ಪ್ರಶ್ನೆ ಬಗೆಹರಿದಾವೇನು? ಮತ್ತು ನಿಮ್ಮನ್ನೇನು ವಾಸನೆ ವಿಕಾರ ವಿಕಲ್ಪ ಏನು ಇರಲಿಕ್ಕಿಲ್ಲ. ಪ್ರಪಂಚದ ಬಗ್ಗೆ ನಿಮ್ದೇನಿನ್ನ ಇದು ಏನೂ ಅಪೇಕ್ಷೆ ಇಲ್ಲ. ಎಲ್ಲಿದ್ರಿ ಅಂದ್ರೆ ಅವರು ಈ ಮತ್ತಿಷ್ಟು ಹೆಚ್ಚಾಗಿ
ಮತ್ತು ಏನು ಮಾಡಿದ್ರಿ ಹಂಗಿಲ್ಲ 50 ವರ್ಷ ಪ್ರಪಂಚ ಮಾಡಿ ಏನು ಮಾಡಿದ್ರಿಪ್ಪ? ಬೇಕಲ್ಲ ಏನಾದ್ರು ಒಂದು. ಮದುವೆ ಮಾಡ್ಕೊಂಡ್ವಿ, ಪ್ರಪಂಚ ಮಾಡಿದ್ವಿ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಲ್ಲ. ನೀವು ಮದುವೆ ಮಾಡ್ಕೊಂಡದ್ದು ವ್ಯರ್ಥ, ಪ್ರಪಂಚ ಮಾಡಿದ್ದು ವ್ಯರ್ಥ. ನಾವು ಮದುವೆ ಮಾಡ್ಕೊಳ್ಳಿಲ್ಲ, ಅರ್ಥಾತ್ ಹಿಂಗೆ ಇದ್ವಿ, ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಸುಮ್ಮನೆ ಹಿಂಗಿದ್ದ ವ್ಯರ್ಥ. ಸುಮ್ಮನೆ ಮದುವೆ ಮಾಡ್ಕೊಂಡು ಹಾಜರಿ ವಟುರ್ವಾ ಗೇಹೀವಾ ಯತಿರಪಿ ಜಟೀವಾ ತದಿತರೋ ನರೋ ವಾ ಯಃ ಕಶ್ಚಿತ್ ಭವತು ಭವಕಿಂತೇನ ಭವತಿ. ಬ್ರಹ್ಮಚಾರಿ ಆಗಿರಲಿ, ಗೃಹಸ್ಥಾಶ್ರಮಿ ಆಗಿರಲಿ, ಯತಿ ಆಗಿರಲಿ, ಭವತು ಭವಕಿಂತೇನ ಭವತಿ. ಏನದ್ರೊಳಗಿಂದ ದೊಡ್ಡ ನಾವು ಸಾಧಿಸಿದಂಗಾತು. ವಟುರ್ವಾ ಗೇಹೀವಾ ಯತಿರವಿ ಜಟೀವಾ ತದಿತರೋ ನರೋ ವಾ ಯಃ ಕಶ್ಚಿತ್ ಭವತು ಭವಕಿಂತೇನ ಭವತಿ. ಮತ್ತೇನಾಗು? ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ತವ ವಿಭೋ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂಚ ವಸಿ. ನಿನ್ನ ಅಂತಃಕರಣ ಏನದನ್ನು ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಚರಣಾರವಿಂದಗಳಲ್ಲಿ ನಿನ್ನ ಹೃದಯ ಕಮಲವನ್ನು ನೀನು ಅರ್ಪಿಸದೇ ಇದ್ದರೆ, ಅರ್ಥಾತ್ ಅವನ ಚರಣ ಕಮಲಗಳನ್ನು ನಾವು ನಮ್ಮ ಹೃದಯದಲ್ಲಿ ಧಾರಣೆ ಮಾಡದೇ ಇದ್ದರೆ ನಾವು ಹೆಂಗಿದ್ರು ವ್ಯರ್ಥ. ಗುಹಾಯಾಮ್ ಗೇಹೇವಾ ಬಹಿರಪಿ ವನೇವಾದೃಶಿಖರೇ ಜಲೇವಾ ವಹ್ನೌವಾ ವಸತು ವಸತೆ ಕಿಂ ಬದ ಫಲ. ನೀವು ಹೋಗಿ ಗುಹಾದಾಗ ಕೂಡ್ರಿ, ಮನ್ಯಾಗಿರ್ರಿ, ಗುಡ್ಡದ ಮ್ಯಾಗ ಕೂಡ್ರಿ, ಬೆಂಕಿಯಾಗ ಕೂಡ್ರಿ, ನೀರಾಗ ಕೂಡ್ರಿ, ವಸತು ವಸತೆ ಕಿಂ ವದ ಫಲಂ ಸದಾ ಯಸ್ಯೈವಾಂತಃ ಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇತ್ ಯೋಗೋಸೌ ಸಚ ಪರಮಯೋಗಿ ಸಚ ಸುಖೀ. ವಾ, ಯಾರ ಅಂತಃಕರಣ ನಿರಂತರವಾಗಿ ಆ ಭಗವಂತನ ಚಿಂತನೆಯಲ್ಲಿ ತೊಡಗಿದರು. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯವತೀ ಚ ತೇನ ಅನಂತ ಸಚ್ಚಿತ್ ಸಾಗರೇಸ್ಮಿನ್ ಲೀನಂ ಪದೇ ಬ್ರಹ್ಮಣ್ಯಸ್. ಕುಲ ಪವಿತ್ರ, ಜನನೀ ಕೃತಾರ್ಥ, ವಸುಂಧರಾ ಪುಣ್ಯವತಿ. ಯಾರು ಅಂತಃಕರಣ ನಿರಂತರವಾಗಿ ಸದಾ ಯಸ್ಯೈವ ಅಂತಃಕರಣ, ಅರ್ಥಾತ್ ಏನು ಅಂದ್ರೆ ಅನಂತ ಸಚ್ಚಿತ್ ಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಸ್ಯೇತ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಅವ್ರಿಗೆ ಹೇಳಿದ್ ನಾನು ಏನು ನಾವು ಅಂಥ ಜೀವನದಾಗ ಹುಟ್ಟಿ ಬಂದು ಸಾಧಿಸಿದ್ವಿ ಅಂತ ತಿಳ್ಕೊಂಡು ನಾವು ಬರ್ತ್ಡೇ ಮಾಡಿಕೊಂಡು ಹ್ಯಾಪಿ ಬರ್ತ್ಡೇ ದರಿದ್ರಗೋಡ್ರಿ ಅವತ್ತು ಒಂದೇ ದಿವಸ ನೀವು ಆನಂದದಲ್ಲಿರ್ಬೇಕು. ಉಳಿದ ದಿವಸ ಗೋಯಾಟದನ್ನ ಅದಕ್ಕೆ ಒಂದು ದಿವಸ ಇಲ್ಲ, ಸುಮ್ಮನೆ ಏನೋ ಒಂದು ಚಾಕ್ಲೇಟ್ ತಿಂದು ಚಪಾತಿ ತಟ್ಟಿ ಹ್ಯಾಪಿ ಬರ್ತ್ಡೇ, ಅದು ಸಹಿತ ಏನು ನಮಗಲ್ರಿ ಹ್ಯಾಪಿ ಬರ್ತ್ಡೇ ಟು ಯು. ಅವನಿಗೆ ಹಾರೈಸ್ತಾರೆ, ನಿನಗೆ ಆನಂದ ಇರಲಿ, ಆನಂದ ಇರಲಿ. ನಮ್ಮಲ್ಲಿ ಅಖಂಡ ಆನಂದದ ರಾಶಿ ಅದ ರೀ, ದುಃಖದ ಲೇಷ ಇಲ್ಲ ಅನ್ನುವಂಥ ಅವಸ್ಥಾ ಪಡ್ಕೋಬೇಕು. ವರ್ಷಕ್ಕೆ ಒಂದು ದಿವಸ ಆನಂದ ಆನಂದ ಅಂತಂದ್ರೆ ನೀನು ಆನಂದ ಅಂದ್ರೆ ಪುಕಟ್ಟು ಬಿದ್ದೇನೆ ದಾರೆ ಇರ್ಬೋದು. ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ ಮನುಷ್ಯ ಅಂತಂದ್ರೆ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಏನೊಂದು ಅಂತಃಕರಣದೊಳಗೆ ಅಸ್ತಿತ್ವ ಅದನೋ, ಇರುವಿಕೆ ಅದನೋ, ಜ್ಞಾನ ಅದನೋ, ಆನಂದ ಅದನೋ, ಅದರ ಪರಮೋಚ್ಚ ಅವಸ್ಥಾ ಅಂದ್ರೆ ಮನುಷ್ಯ ದೇಹ. ಅಂದ್ರೆ ಇಲ್ಲಿಗೆ ಮುಗಿತೇನ್ರಿ ಅಂದ್ರೆ ಇಲ್ಲ. ಈ ನಮ್ಮೊಳಗಿಂದ ಏನೊಂದು ಆತ್ಮದ ಚೈತನ್ಯ ಅದನೋ, ಯಾವೊಂದು ಇರುವಿಕೆ ಅದ, ಅರಿವದ, ಅದು ಇನ್ನೂ ಮ್ಯಾಲಿನ ಹಂತದ. ಯಾವುದು ಅಂದ್ರೆ ಅದು ಪೂರ್ಣ ವಿಕಾಸ ಹೊಂದಿರತಕ್ಕಂಥದ್ದು ಒಂದು ಹಂತ, ಅರಿವಿನ ಪೂರ್ಣ ವಿಕಾಸ. ಯಾರಲ್ಲಿ ಇರ್ತದಂದ್ರೆ ಸತ್ಪುರುಷರಲ್ಲಿ. ಯಾರಿಗೆ ಆತ್ಮಜ್ಞಾನ ಆಗೇದನೋ, ಯಾರು ಆತ್ಮಭಾವದಲ್ಲಿ ಪ್ರತಿಷ್ಠಿತ ಆಗಿದಾರೋ, ಸ್ವಸ್ಥ ಆಗಿದಾರೋ, ಶಾಂತ ಆಗಿದ್ದಾರೆ, ಶಾಂತೋ ಭವತಿ ತೃಪ್ತೋ ಭವತಿ ಆತ್ಮಾರಾಮೋ ಭವತಿ. ಅವರಲ್ಲಿ ಏನಾಗಿದೆ ಅಂದ್ರೆ ಅರಿವಿನ ವಿಕಾಸದ ಒಂದು ಉಚ್ಚ ಅವಸ್ಥಾ, ಪರಮೋಚ್ಚ ಅವಸ್ಥೆ.
ನಮ್ಮ ಅರಿವೆಲ್ಲ ಹೆಂಗವ ಅಂದ್ರೆ ವೈರ್ ಲೈನ್ ಕರೆಂಟ್ ಇದ್ದ ತಡವಿದ್ರೆ ಶಾಖ ಹೊಡಿತಾವೆ. ಸತ್ಪುರುಷರ ಒಂದು ಅರಿವು ಒಂದು ಹೆಂಗದ ಅಂದ್ರೆ ಬಲ್ಬ್ ಇದ್ದ ಬೆಳಕು ಕೊಡ್ತದೆ. ಇದು ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ ನಮ್ಮ ಕರ್ತವ್ಯ ಏನು, ಆದ್ಯ ಕರ್ತವ್ಯ ಏನು ಅಂದರೆ ನಾವು ನಮ್ಮ ಅರಿವನ್ನು ಎಷ್ಟು ವಿಕಸಿತಗೊಳಿಸಬೇಕು ಅಂದರೆ ಅದ್ರ ಒಂದೇನು ಆನಂದದ, ಅದ್ರದ್ದೇನು ಒಂದು ಸಮಾಧಾನದ ತೃಪ್ತಿ ಅದ, ಅದ್ರ ಮುಂದೆ ಈ ಪ್ರಪಂಚದ ಇವು ಸುಖಕ್ಕೆ ಏನು ಮಾಡಲಿಕ್ಕೆ ಏನು ಧಿಕ್ಕಾರ. ಜ್ಞಾನೇಶ್ವರ ಮಹಾರಾಜರು ಬರ್ದಾರ್ರಿ, ಯಾರಿಗೆ ಅಮರಾವತಿ ಒಳಗೆ ಇರ್ಲಿಕ್ಕೇ ಬೇಸರ ಆಗ್ತದನು, ಇಂದ್ರನ ಅಮರಾವತಿ ಒಳಗೆ ಅವ ಈ ಭಿಕ್ಷುಕರು ಗುಡಿಸಲ್ದಾಗ ಸಂತೋಷ ಪಡ್ತಾನೆ. ನಮ್ದು ಹಂಗಾಗಿದ್ದ ಪರಿಸ್ಥಿತಿ. ಯಾರು ಆತ್ಮಾನಂದದಲ್ಲಿ ಅಖಂಡವಾಗಿರ್ತಕ್ಕಂಥವ್ರಿದ್ದಾರೋ ಅವ್ರಿಗೆ ಪ್ರಪಂಚದ ವಿಷಯ ಸುಖ ಏನಿಲ್ಲ. ಯಾರಿಗೆ ಅಮೃತನೂ ಸಹಿತ ಸಾಕಾಗಿ ಹೋಗಿದನು ಕುಡಿದು ಕುಡಿದು ಅವ್ರು ಈ ಹುಳಿ ಮಜ್ಜಿಗೆ ಕುಡಿತಾರೆ. ಅಂಥ ಮಹಾನ್ ಸತ್ಪುರುಷ ಆತ್ಮಜ್ಞಾನವನ್ನು ಹೊಂದಿರತಕ್ಕಂಥ ಸತ್ಪುರುಷರು ಯಾವ ಆನಂದವಾಗಿರ್ತಾರೆ ಅಂದ್ರೆ ಅವ್ರಿಗೆ ಪ್ರಪಂಚದ ಈ ನಾವೇನು 24 ತಾಸು ಆ ವಿಷಯ ಸುಖಕ್ಕಾಗಿ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳನ್ನು ದೇಹ ತೊಡಗಿಸಿ ಗುದ್ದಾಡ್ಲಿಕ್ಕೆ ಹತ್ತೀವೋ ಅದು ಅವ್ರಿಗೇನದ ಅಂದ್ರೆ ಕಪ್ಪ ಪದಾರ್ಥ. ಜ್ಞಾನೇಶ್ವರ ಮಹಾರಾಜರು ಬರೀತಾರೆ ಅವ್ರ ಮನಸ್ಥಿತಿ ಹೆಂಗಿರ್ತದೆ. ಅರ್ಥಾತ್ ಏನು ಅಂದ್ರೆ ಸುಮೇರು ಪರ್ವತದ ಅತ್ಲಾಗಿಂದ ಇತ್ಲಾಗಿಂದ ವಾರ ಗಾಳಿ ಬೀಸ್ಲಿಕ್ಕೆ ಹತ್ತೇನೆ. ಆ ಸುಮೇರು ಪರ್ವತ ಏನು ಅಳಿಗಾಡ್ತೇನ್ರಿ ಹೆಂಗೋ ಹಂಗೆ ಅವ್ರದ್ದೇನು ಪ್ರಪಂಚದ ಆಘಾತ, ಸುಖ, ದುಃಖ, ನಿಂದ, ಸ್ತುತಿ, ಮಾನ, ಅಪಮಾನ, ಶೀತ, ಉಷ್ಣ ಇವುಗಳಿಂದ ವಿಚಲಿತ ಆಗೋದಿಲ್ಲ. ಧೋ 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 ಸಮುದ್ರದಾಗ ನೀರು ಬೀಳಿಕ್ಕೆ ಹತ್ತೇವೆ, ಮಳೆ ಬೀಳಿಕ್ಕೆ ಹತ್ತೇವೆ. ಆ ಮಳೆ ಹನಿಯನ್ನು ಚುಸ್ತಾವೇನ್ರಿ ಸಮುದ್ರ? ಹೆಂಗೋ ಹಂಗೆ ಪ್ರಪಂಚದ ಆಘಾತಗಳು ಅವ್ರ ಅಂತಃಕರಣಕ್ಕೆ ಚುಚ್ಚೋದಿಲ್ಲ. ಒಂದು ದೊಡ್ಡ ಆನೆ ಹೊಂಟದ, ನಾವು ಕೈ ತುಂಬ ಏನದ ಅಂದ್ರೆ ಮಲ್ಲಿಗೆ ಹೂ, ಜಾಜಿ ಹೂ ತಗೊಂಡು ಅದಕ್ಕೆ ಒಗದಿವೆ ಅಂದ್ರೆ ಅದಕ್ಕೆ ಪೆಟ್ಟು ಹತ್ತಿ ತಿರುಗಿ ನೋಡ್ತೇನೆ, ಯಾರು ಒಗದ್ರು ಅಂತ. ಹಂಗೆ ನಮ್ಮ ಇವೆಲ್ಲ ಮಹಾರಾಜರು ಹೇಳಿದ್ರು, ಯಾರು ನನ್ನ ನಿಂದ ಮಾಡಿದ್ರು ಅವ್ರು ನಾನು ತಿಳ್ಕೊಳ್ಳಿಲ್ಲ, ಯಾರು ನನ್ನ ಸ್ತುತಿ ಮಾಡಿದ್ರು ಅವ್ರು ಅದಕ್ಕಿಂತ ತಿಳ್ಕೊಳ್ಳಿಲ್ಲ. ನಾನು ನಿಂದ ಸ್ತುತಿಗಾಗೋ ವಿಷಯ ಆಗೋ ವಸ್ತು ಅಲ್ಲ ಇದು. ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ ನಮ್ಮ ಜೀವನ ಧ್ಯೇಯ ಅದು. ಇವತ್ತು ನಾವು ಹೊಂಟು ಬಿಟ್ಟಿವಿ ದೃಶ್ಯದಲ್ಲಿ, ನಮ್ಮ ಬುದ್ಧಿಯ ಸಾಮರ್ಥ್ಯವನ್ನೆಲ್ಲ ನಾವು ಕಳ್ಕೊಳ್ಳಿಕ್ಕೆ ಹತ್ತೀವಿ. ಅದರೊಳಗಿಂದ ಏನೂ ನಿಷ್ಪನ್ನ ಆಗುವಂಥದ್ದಿಲ್ಲ. ಅದರಿಂದ ಉಂಟಾಗುವ ಸುಖ ಅಂತಂದ್ರೆ ಮಹಾರಾಜರು ಹೇಳಿದಿಲ್ಲ. ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಹೇಳಿದ್ರು. ಈಗ ಮೀನಾ ಮಾರವರು ಸಮುದ್ರದಲ್ಲಿ ಮೀನಾ ಹಿಡಿದು ಮೀನಾ ಮಾರಲಿಕ್ಕೆ ಹತ್ತಿರ ಇರೋ ಪ್ಯಾಟಿಗೆ ಹೋಗ್ತಿರ್ತಾರೆ, 5-6 ಮೈಲ್ ಹೋಗಿ ಒಂದು 4-5 ಮಂದಿ ಹೆಣ್ಮಕ್ಳು ಮೀನಾ ಮಾರಿ ಬರ್ಲಿಕ್ಕೆ ಹತ್ತಿದ್ರು. ಬರುವ ಹೊತ್ತಿನಾಗ ಒಂದು ಸ್ವಲ್ಪ ಗುಡುಗು, ಮಿಂಚು, ಮಳೆ, ಗಾಳಿ ಲಕ್ಷಣ ಕಾಣಿಸಿದ ಕೂಡಲೇ ಅವ್ರಂದ್ರು ಹಂಗಾದ್ರೆ ಬಹುಶಃ ಮಳೆ ಬರ್ತದೆ ಅರ್ಥ ಇತ್ತ. ನೋಡಿದ್ರು ಒಂದು ಹೂವಿನ ತೋಟ ಇತ್ತಲ್ಲಿ, ಅಲ್ಲಿ ಒಂದು ಗುಡಿಸಲಿತ್ತು. ಅಲ್ಲಿ ಹೋಗಿ ಅವ್ನು ಕೇಳು, ಮಳೆ ನಿಂದ್ರ ತನಕ ಅವ್ರು ಸ್ವಲ್ಪ ಕೂತು ಹೋಗೋಣ ಅಂತ. ಕೂಡ್ರಿ ಏನಂತ ಕೂತರು. ಭಾಳ ಹೊತ್ತಾದರೂ ಮಳೆ ನಿಂದಿರಲಿಲ್ಲ. ವಿಚಾರ ಮಾಡಿದ್ರು ಇನ್ನೇನು ಹೋಗ್ಲಿಕ್ಕೆ ಆಗೋದಿಲ್ಲ, ಮಲ್ಕೊಂಡ್ಬಿಟ್ರ. ಅಲ್ಲೇ ಒಂದೇನೋ ಒಂದು ಕಂಬಳಿ ಇದ್ದು ಹಾಕಿಕೊಂಡು ಮಲ್ಕೊಂಡ್ರು. ರಾತ್ರಿ 12 ಗಂಟೆಗೆ ಮಳೆ ನಿಂತು ಆಕಾಶ ನಿರಭ್ರಾಗಿ ಸಣ್ಣಂಗೆ ಗಾಳಿ ಬೀಸ್ಲಿಕ್ಕೆ ಹತ್ತಿ. ಆ ಗಾಳಿ ಬೀಸ್ಲಿಕ್ಕೆ ಹತ್ತು ಕೂಡಲೇ ಏನು ಹೂವಿನ ವಾಸನೆ ಹೇಳ್ತೀನಿ. ಜಾಜಿ, ಮಲ್ಲಿಗೆ, ಶಾವಂತಿಗೆ, ಸಂಪಿಗೆ, ಗುಲಾಬಿ ಹೂವಿನ ವಾಸನೆ ಬಿಟ್ಟು ಎಲ್ಲ ಕಡೆ ಹರಡ್ಬಿಡ್ತು. ಈ ಹೆಣ್ಮಕ್ಳು ಚಟ್ನ ಎತ್ತರ, ಏನು ಹೊಲಸು ವಾಸನೆ ಇದೆ. ಅವು ಹೂವಿನ ವಾಸನೆ ತಡ್ಕೊಳಿಕ್ಕೆ ಆಗೋಲ್ತರಿ. ವಿಚಾರ ಮಾಡಿ ಹಿಂಗಾದ್ರೆ ಬೆಳತನಕ ಹೆಂಗೆ ಈಗಿನ 12-1 ಹೊಡೆದದ. ಮುದಿಗೆ ಹೇಳಿದ್ದು ಅದಕ್ಕೆ ಒಂದ ಉಪಾಯ ಏನು, ನಿಮ್ಮ ಬುಟ್ಟಿ ತೊಗೊಳ್ರಿ, ಮೀನಿನು ಅವಕ್ಕೆ ಸ್ವಲ್ಪ ನೀರು ಸಿಂಪಡಿಸ್ರಿ, ಮಾಲಿ ಮೇಲೆ ಒಕ್ಕೊಂಡು ಮಕ್ಕೊಂಡು ನೋಡಿ ಹೆಂಗೆ ಬೆಳೆದ ನಿಂತು. ನಮ್ಮದು ಅದ ಪರಿಸ್ಥಿತಿ. ಈ ಪರಮಾರ್ಥದ ಸುಗಂಧ ವಾಸನೆ ಬಿಟ್ಟುಕೊಂಡೆ ಅಟ್ರಾಗೆ ನಾವು ಮತ್ತೇನಾರ ಹೋಗಿ ಮನ್ಯಾಗ ಕೂತೀವಿ ಅಂದ್ರೆ ಆರಾಮ ಅನಿಸ್ತೀವಿ. ಮಹಾರಾಜರು ಹೇಳಿದರು, ಈ ದನಾಕರ, ಎತ್ತು, ಎಮ್ಮಿ, ಆಕಳ ಇದ್ದಲ್ಲೇ
ಒಂದು ದಿವಸ ಒಮ್ಮೆ ಏನಾಯ್ತಂದ್ರೆ ಒಂದಿಷ್ಟು ಸಗಣಿ ಮೂಲ್ಯಾಗ ಬಿದ್ದದ್ದು ಯಾರಿಗೂ ಲಕ್ಷದಿದ್ದಿಲ್ಲ. ಒಂದು 2 ತಿಂಗಳಾಯ್ತು ಹಂಗೆ ಬಿದ್ದಿತ್ತು. ಅಂದ್ರೆ ಬಿಳಿ ಬಿಳಿ ಹುಳ ಅದು, ನಾವು ನೋಡಿವಿ ಆ ಹುಳ ಬುಚ್ಚು 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 ಹುಳ ಆಗಿರ್ತದ ವಿಶಿಷ್ಟ ಒತ್ತಡ ಹಾಗೂ ಉಷ್ಣತೆಯಿಂದ. ಒಂದು ದಿವಸ ಯಜಮಾನ್ ನೋಡಿ ಅನ್ನಿಸ್ತೀವಿ, ಪಾಪ ಸಗಣ್ಯಾಗ ಅವಕ್ಕೆ ಎಷ್ಟು ತ್ರಾಸಾಗಲಿಕ್ಕತ್ತದ. ಹೆಂಡತಿಗೆ ಹೇಳಿದ್ರು ಸ್ವಲ್ಪ ಚಲೋ ಶಿರಾ ಮಾಡುವ, ಆಕೆ ತುಪ್ಪ ಗಿಪ್ಪ ಹಾಕಿ ಭಾಳಷ್ಟು ಚಲೋ ತಂದು ಹುರಿದು ಶಿರಾ ಮಾಡಿದ್ಲು, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ. ಆಮೇಲೆ ತೊಗೊಂಡು ಬಂದ ಕಾಗದ ಹುಳ ಹಿಡಿದಿರ್ದು ಆ ಶಿರಾದಾಗ ಹಾಕಿ ಏನಾಗ್ತಾವ್ರಿ, ಚಟಪಟ ಚಟಪಟ ಒತ್ತಾಗಿ ಸತ್ತ ಹೋಗ್ತಾವ. ಹೆಂಗೋ ಹಂಗ ಟಿಮ್ 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 ಟಿಮ್. ನಾವು ಈಗ ಯಾವುದನ್ನು ಸುಖ ಅಂತ ತಿಳ್ಕೊಂಡಿವೋ ಅದು ಸಗಣಿಯಾಗಿಂತ. ಆ ಹುಳ ಹೇಗೆ ಸಗಣಿಯಾಗ ಅಗದಿ ಆರಾಮ್ ಮಸ್ತ ಇರ್ತಾವಲ್ಲ, ಹಂಗೆ ನಮ್ಮ ಪರಿಸ್ಥಿತಿ. ಪ್ರಪಂಚದಾಗ ಏನ್ರಿ ಏನು ಬ್ಯಾಡ ಸುತ್ತ. ಹಸಾತ್ ಅವನು ಏನು ಮಾಡ್ಲಿಕ್ಕತ್ತ ಅಂದ್ರೆ ಮ್ಯಾಲೆ ಹತ್ಲಿಕ್ಕತ್ತ ನಾ ಬೇರೆ ಹಿಡ್ಕೊಂಡು. ಅಷ್ಟೊತ್ತಿಗೆ ಏನಾಗಿತ್ತು ಅವನ ಮಗ್ಗಲ್ದ ಒಂದು ಜೇನು ಹುಟ್ಟಿತ್ತು. ಹಿಂಗೆ ಅಲಿಗಾಡ್ಲಿಕ್ಕೆ ಹತ್ಕೊಳ್ಳಿ ಜೇನು ಹುಳ ಎಲ್ಲ ಹಾರಿ ಹೋದು. ಅಸ್ಲಾಯ್ತ ಹಾರ್ಲಿಕ್ಕೆ ಹತ್ಕೊಳ್ಳಿ ಅದರಿಂದ ತಟ ಜೇನು ತುಪ್ಪ ಬೀಳ್ಲಿಕ್ಕೆ ಹತ್ತಿ ಒಂದು 2-3 ಹನಿ ಅವ್ನು ಮೂಗಿನ ಮೇಲೆ, ತುಟಿ ಮೇಲೆ, ನಾಲ್ಗಿ ಮೇಲೆ ಬಿದ್ದು ಆಹಾ ಕಣ್ಣು ಮುಚ್ಚಿ ಬಾಯ್ತು. ಆಹಾ ಏನು ಸುಖ, ಏನು ಆನಂದದ. ಅವಾಗೇನು ಶಾನೆ ಅನ್ಬೇಕು, ದಡ್ಡ ಅನ್ಬೇಕು, ಮೂರ್ಖ ಅನ್ಬೇಕು. ಕೆಳಗೆ ಹಾಳು ಭಾವಿ ಸರ್ಫ್ ಹೆಡಿ ತಕ್ಕೊಂಡು ನಿಂತದ, ಇದು ಹರಿಲಿಕ್ಕಾಗ್ಯದ. ಅದ್ರ 4 ಹನಿ ಜೇನುತುಪ್ಪ ನೆಕ್ಕಿ ಆಹಾ ಅಂದ. ಏನ್ರಿ ಅರ್ಥ ಅಂದ್ರೆ ಸಂಸಾರ ಅನ್ನುವಂಥ ಹಾಳು ಭಾವ್ಯಾಗ ಬಿದ್ದೀವಿ, ಆಯುಷ್ಯ ಅನ್ನುವಂಥ ಸರ್ಫ್ ಹೆಡಿ ತಕ್ಕೊಂಡು ನಿಂತದ. ಯಾವಾಗಲೂ ಹೊಡಿ ತಿನ್ಲಿ ಅಂತ. ಅಂಥದ್ರಾಗ ಆಯುಷ್ಯ ಅನ್ನುವಂಥ ರೆಂಬಿ ಜೋತಾಡ್ಲಿಕ್ಕೆ ಹತ್ತೀವಿ. ಅಂಥದ್ರೊಳಗೆ ಪ್ರಪಂಚ ಸುಖ, ವಿಷಯ ಸುಖ ಅನ್ನುವಂಥ ಜೇನುತುಪ್ಪದ ಹನಿ ನಾಲಿಗೆ ಮೇಲೆ ಬಿದ್ದದ್ದನ್ನು ನೆಕ್ಕೋತ ಕಣ್ಣು ಮುಚ್ಚಿ ಬಾಯಿ ತೆಗೆದು ಆಹಾ ಬ್ಯಾಲಿಂದು ಮಲ್ತೀವಿ ಕೆಳಗಿಂದು. ಹಿಂಗಾಗಿ ಪರಿಸ್ಥಿತಿ. ಅಷ್ಟೊತ್ತಿ ತಟ್ಟನ ಎಚ್ಚರ ಆಯ್ತು, ಕನಸಿನಾಗ ನಡೆದಿತ್ತಿದೆಲ್ಲ ಎಚ್ಚರ ಆಯ್ತು, ಆರಾಮಾಗಿತ್ತು. ಏನ್ರಿ ಹೆಂಗದ ಅರ್ಥ ಏನು ಅಂದ್ರೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯವಲ ಅನ್ಲಿಬೋದು. ಹೇಳ್ರಿ, ಎಚ್ಚರ ಆಗಲಿ. ಉಳ್ದಾರೆಲ್ಲ ಚೀರ್ಯಾಡ್ಕೊಳ್ರಕ್ಕೆ, ಅಳವಾಡ್ರಕ್ಕೆ, ಕರಿವಾಡ್ರಕ್ಕೆ ನಾವು ಎದ್ದು ಕೂತಾವ್ರಿ ಎಲ್ಲ ಹೋಗಿಬಿಡ್ತದಿಲ್ರಿ ದುಃಖ. ನಿನ್ನೆ ಅದನ್ನ ಹೇಳಿದೆ, ಆತ್ಯಂತಿಕ ದುಃಖ ನಿವೃತ್ತಿ ಪೂರ್ವಕಂ ಸುಖಾವಾಪ್ತಿ ಮೋಕ್ಷಸ್ಯ ಲಕ್ಷಣಂ. ನಾ ಇದೆಲ್ಲ ಯಾಕೆ ಇಷ್ಟೊಂದು ಪ್ರಸ್ತಾಪ ಮಾಡ್ಲಿಕ್ಕೆ ಹತ್ತೀನಿ ಅಂದ್ರೆ ನಮಗೆಲ್ಲರಿಗೂ ಒಂದು ದಾರಿ ಅದ. ಮಹಾರಾಜ ಕಡೆ ಒಬ್ರು ಬಂದು ಹೇಳಿದ್ರು, ಮಹಾರಾಜ್ ನನ್ನ ಪ್ರಪಂಚದೊಳಗೆ ಎಲ್ಲ ಅನುಕೂಲದಲ್ಲಿ ಖರೆ ಸಮಾಧಾನ ಇಲ್ಲ. ಮಹಾರಾಜರು ಸಮಾಧಾನ ಹೊರಗಿಲ್ಲೇ ಇಲ್ಲ. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಅದರಿಂದ ನಾವು ಸಮಾಧಾನ ತೆಗಿತೀವಿ ಸರ್ವಥಾ ಶಕ್ತಿ. ಭ್ರಮ ಅಷ್ಟ. ನಮಗೆಲ್ಲರಿಗೂ ಸೆಲ್ಫ್ ಹಿಪ್ನೋಟೈಸೇಷನ್ ಆಗಿ ಆತ್ಮಸಮೂಹ ಆಗಿದೆ. ದುಡ್ಡು ಗಳಿಸಿದ್ವಿ ಅಂದ್ರೆ ಸುಖವಾಗಿರ್ತೀವಿ, ಮದುವೆ ಮಾಡಿಕೊಂಡ್ರೆ ಸುಖವಾಗಿರ್ತೀವಿ, ಮಕ್ಕಳಾದವು ಸುಖವಾಗಿರ್ತೀವಿ, ಪ್ರಪಂಚ ಮಾಡಿದ್ವಿ ಅಂದ್ರೆ ಸುಖವಾಗಿರ್ತೀವಿ. ಇದೆಲ್ಲ ಆತ್ಮಸಮೂಹ. ಏನಾಗ್ಬೇಕು? ಡಿಹಿಪ್ನೋಟೈಸೇಷನ್. ಪ್ರಪಂಚದಲ್ಲಿ ಸುಖ ಇಲ್ಲ, ದುಡ್ಡಿನಲ್ಲಿ ಸುಖ ಇಲ್ಲ, ಮನಿ ಮಾರುಗಳಲ್ಲಿ ಸುಖ ಇಲ್ಲ ಅಂತೆಲ್ಲರಾಗದ. ನಮ್ಮ ಅರ್ಥಾತ್ ಏನು? ಅಂತಃಕರಣದಲ್ಲಿಲ್ಲ, ಪರಮಾತ್ಮನಲ್ಲಿಲ್ಲ, ಆತ್ಮಭಾವದಲ್ಲಿ ಸುಖ. ಆದ್ದರಿಂದ ನಾವು ನಿನ್ನ ಸಂಡೋರಾಗಿ ಹೇಳಿದ್ವಿ 2 ದಿವಸ ಏನಾದರೂ ಮಾಡಿ ಮನಸ್ಸನ್ನು ಅಂತರ್ಮುಖ ಮಾಡಲಿಕ್ಕೆ ಪ್ರಯತ್ನ. ಒಂಥರ ಮಹಾರಾಜರು ರಾಮನವಮಿ ಉತ್ಸವ ಆಗಿತ್ತು. ದಶಮಿ ದ್ವಾದಶಿ ದಿವಸ ಎಲ್ಲರೂ ಕೂತ್ಕೊಂಡಿದ್ರು ಕಟ್ಟಿ ಮೇಲೆ. ಮಹಾರಾಜರು ಕಟ್ಟಿ ಮೇಲೆ ಕೂತಿದ್ರು. ಒಂದು 10-12 ಮಂದಿ ಕೂತು. ಒಬ್ರು ಗಣಪತರಾವ್ ದಾಮ್ಲೆ ಅಂತಿದ್ರು. ಅವ್ರು ಕೇಳಿದ್ರು, ಮಹಾರಾಜ್ ಈ 9-10 ದಿವಸ ಎಷ್ಟು ಆಯಾಸ, ಎಷ್ಟು ಜನರು ಅದರೊಳಗೆ ತೊಡಗಬೇಕು, ಎಷ್ಟು ಖಟ್ಪಟ್ಟಿ ಮಾಡಬೇಕು, ಇದ್ರ ಲಾಭ ಏನು, ಉಪಯೋಗ ಏನು? ಮಹಾರಾಜ್ ಹೇಳಿದರು, ಗಣಪತರಾವ್
ನಮ್ಮ ಮನಸ್ಸು 24/7 ಪ್ರಪಂಚದಲ್ಲಿ ಮುಳುಗಿ 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 ಹೋಗಿದೆ. ಆದರೆ ಅದರೊಳಗಿಂದ ಏನೂ ನಿಷ್ಪನ್ನ ಆಗುವುದಿಲ್ಲ. ಆದರೆ ನಮ್ಮ ಸಾಧು ಸಂತರು ಋಷಿ ಮುನಿಗಳು ಏನು ಹೇಳ್ಯಾರಂದ್ರೆ, ಏನಾದರೂ ಒಂದು ಇಂಥದ್ದು ಮಾಡಿದ್ರೆ, ಆಚರಣೆ ಮಾಡಿರಿ, ಉತ್ಸವ ಸಮಾರಂಭ ಕಾರ್ಯಕ್ರಮ ಶಿಬಿರ ಇತ್ಯಾದಿಗಳನ್ನು ಮಾಡಿರಿ, ಅಷ್ಟರ ಪೂರ್ತಿಕತೆ ಯಾಕಾಗುವಂಥ ಮನಸ್ಸನ್ನು ಪ್ರಪಂಚದಾಗಿಂದ ಹೊರಗೆ ತೆಗೆದು ಆ ಭಗವಂತನ ಒಂದು ಅನುಸಂಧಾನದಲ್ಲಿ ನಮಗೆ ತೊಡಗಿದ್ವಿ ಅಂತಂದ್ರೆ ಅಷ್ಟ ಮನಸ್ಸು ಸ್ವಚ್ಛ ಆಗ್ತದೆ. ಭಗವಂತನ ನಾಮಸ್ಮರಣೆ, ಭಜನೆ, ಉಪಾಸನೆ, ಸತ್ಸಂಗ, ಅನ್ನದಾನ ಇತ್ಯಾದಿಗಳಿಂದ ನಮ್ಮ ಮನಸ್ಸು ಏನಾಗ್ತದೆ, ಶುದ್ಧ ಆಗ್ತದೆ. ಪ್ರಪಂಚದ ವಿಷಯಗಳ ಒಂದು ಇದು ಕಸಲು ಬುಟ್ಟಿರಿ, ಇದು ಮುನ್ಸಿಪಾಲ್ಟಿ ಕಸಲು ಬುಟ್ಟಿದ್ದಂಗೆ ಅದು ಎಲ್ಲ ತಂದು ಹಾಕ್ಕೊಳ್ಳೋದ ಅವು ಕಸಲು ಬುಟ್ಟಾಗ ಮಂದಿ ಹಾಕ್ತಾರೆ, ಇದ್ರ ನಾವು ಹಾಕ್ಬೋದು. ಪೇಪರ್ ಓದಿದ್ವಿ, ಅದರಾಗಿಂದ ಹೊಲಸು ಹಾಕ್ಕೊಂಡ್ವಿ, ಹರಟಿ ಹೊಡೆದ್ವಿ, ಅದರಾಗಿಂದ ಒಂದಿಷ್ಟು ಹೊಲಸು ಹಾಕ್ಕೊಂಡ್ವಿ. ಎದಕ್ಕೆ ಬೇಕ್ರಿ ಪೇಪರ್ ಓದೋದು? ಆಮೇಲೆ ಆ ಓಣಿಯಲ್ಲಿ ನೀರು ಬಂದಿಲ್ಲ, ಈ ಓಣಿಯಲ್ಲಿ ದರೋಡೆ ಆಯ್ತು, ಈ ಓಣಿಯಲ್ಲಿ ಹಿಂಗಾತು ಹಂಗಾತು. ಏನು ಮಾಡ್ಬೇಕಾಯ್ತು? ನಮಗೆ ಹೇಳ್ತಿರ್ತಾರೆ, ಆ ಮಂತ್ರಿ ಹಂಗೆ ಮಾಡಬಾರ್ದಾಗಿತ್ತು, ಈ ಮಂತ್ರಿ ಹಿಂಗೆ ಮಾಡಬಾರ್ದಾಗಿತ್ತು. ನಾವು ನೀನು ಅವ್ರಿಗೆ ಪತ್ರ ಬರೀಲ್ಲ, ನೀನು ಮಾಡೋ ಸರ್ವಥಾ ತಪ್ಪಾಗ್ತದೆ, ಇನ್ಮೇಲೆ ಹಂಗೆ ಮಾಡಬೇಡ. ನಮ್ಮನ್ಯಾರು ಕೇಳ್ತಾರೆ ರೀ, ಮತ್ತು ಎದಕ್ಕೆ ಸುಳ್ಸೋತಂದು ಕೆಡಿಸೋತೀರಿ? ಒಬ್ಬಾಕಿ ಹೆಣ್ಮಗಳು ಶ್ರೀಮಂತ ಸ್ವಲ್ಪ ಮನೆ ಯಜಮಾಂತಿ ಆ ಭಾಂಡಿ ತೊಳಕಿ ಬೈಲಿಕ್ಕೆ ಹತ್ತಿತ್ತು. ನಾನಿನ್ಗೆ ಬರೀ ಭಾಂಡಿ ತೊಳಿಲಿಕ್ಕೆ ರೊಕ್ಕ ಕೊಡೋದಿಲ್ಲ, ಪಗಾರ. ಎದಕ್ಕೆ ಕೊಡ್ತೀರಿ ಅಮ್ಮ? ಅವರು ಮಂದಿ ಮನೆ ಉಸಾಬರಿ ತಂದು ಹೇಳಲಿಕ್ಕೆ ಪಗಾರ ಕೊಡ್ತೀನಿ ನಾನು. ನೋಡ್ರಿ ಎಷ್ಟು ಖುಷಿ ನಮಗೆ. ಮುಂದೇನಾಯ್ತು, ಅವೇನು ಮಾಡಿದ, ಆಮೇಲೆ ಆಕೆ ಏನು ಮಾಡಿದ್ಲು, ಎದಕ್ಕೆ ಬೇಕು ನಿಮಗೆ? ಹುಡುಗ ಓಡಿ ಹೋದೇನ, ಹುಡುಗಿ ಓಡಿ ಹೋದೇನ? ನಿಮ್ಮ ಮಕ್ಕಳ ಇಲ್ವೋ ಸಾಕು, ಆ ಮಕ್ಕಳು ಬರೀ ಇದಾರೆ. ಮಹಾರಾಜರು ಒಂದ್ಸಲ ಚಾತುರ್ಮಾಸ ಇತ್ತು, ಸಹಜ ಎಲ್ಲ ಹೆಣ್ಮಕ್ಳು ಕೂತಿದ್ರು. ಮಹಾರಾಜಕ್ಕೆ ನಾಳಿಂದ ಚಾತುರ್ಮಾಸ ಶುರುವಾಗ್ತದ, ವೃತ ಏನಾದರೂ ಮಾಡ್ತೀರಿ? ಮಾಡ್ತೀವಿ. ಏನು ಮಾಡ್ತೀವಿ? ನಾನು 4 ತಿಂಗಳು ಪತ್ರಾವಳಿಯೊಳಗೆ ಊಟ ಮಾಡೋ ಸಂಕಲ್ಪ ಮಾಡಕ್ಕಿದ್ದೆ. ಅದು ಒಂದು ನಿಯಮ. ನಾನು 4 ತಿಂಗಳು ತುಳಸಿ ಗಿಡಕ್ಕೆ ನೀರು ಹಾಕಿ ಊಟ ಮಾಡಿ, ದೇವ್ರ ಮುಂದೆ ರಂಗೋಲಿ ಹಾಕಿ ಊಟ ಮಾಡಿ, 4 ತಿಂಗಳು ನಾನು ಬಲಗೈಲೇ ನೀರು ಕುಡಿತೀನಿ. ಮಹಾರಾಜ ಅದಕ್ಕೇನು ಬೇಕು, ಇದು ಮಾಡಲಿಲ್ಲ. ಇವನ್ನೆಲ್ಲ ಮಾಡ್ರಿ, 4 ತಿಂಗಳು ನಾನಾ ಬತ್ತಿ ಹೊಸದು, ನಾನಾ ಏನದ ಆರತಿ ಮಾಡ್ತೀನಿ. 4 ತಿಂಗಳು ನಾನು ಹಾಗಲಕಾಯಿ ಬಿಡ್ಬೇಕು ಮಾಡಿ, ಹಾಗಲಕಾಯಿ ಬಿಟ್ಟು ಸೇರಂಗೆ ಇಲ್ಲ, ಹಾಗಲಕಾಯಿ ಬಿಡ್ತೀನಿ. ಮಹಾರಾಜರು ಇವನ್ನೆಲ್ಲ ಮಾಡ್ರಿ, ಆದ್ರೆ ನಾನು ಹೇಳ್ತೀನಿ ಅದು ಒಂದು ವೃತ ಮಾಡಿ. ಏನು 4 ತಿಂಗಳು ನಾನು ಯಾರ್ದು ನಿಂದ ಮಾಡಂಗಿಲ್ಲ ಅನ್ನೋ ವೃತ ಮಾಡಿ. ಫಕ್ತ ನಾವು ಮಂದಿ ನಿಂದ ಮಾಡುವುದನ್ನು ಬಿಟ್ಟು ನಾಮಸ್ಮರಣೆ ಮಾಡಿದ್ದಾದ್ರೆ ಆ ಸಮಯದಲ್ಲಿ ನಾಮದ ರಾಶಿ ಬೀಳುತ್ತಿತ್ತು. ಬಾಯಿ ತೆಗೆದಿವಿ ಅಂದ್ರೆ ಎರಡರಿ, ಆತ್ಮಸ್ತುತಿ, ಪರನಿಂದ. ಎದಕ್ಕೆ ಬೇಕ್ರಿ ಇದು? ಆದ್ದರಿಂದ ನಿಜವಾಗಿಯೂ ಸತ್ಪುರುಷರ ಕಳಕಳಿ ಏನದ ಅಂದ್ರೆ, ಸ್ವಲ್ಪ ಇಲ್ಲ ಸ್ವಲ್ಪ ಸಮಯ ನಿಮ್ಮ ಪ್ರಪಂಚದ ವಿಚಾರ ಎಲ್ಲ ಬಾಜುಕಿಟ್ಟು ನೋಡ್ತೀವ್ರಿ ನಾವು. ಜಪ ನಡೆದಿರ್ತದ, ಸಣ್ಣಂಗೆ ಹಿಂಗೆ ಬಾಯಿ ಹಿಡ್ಕೊಂಡು ಹಳು ಹಳು, ಏನಂಥ ಪರಿ ಇದು ಇರ್ತದೆ. ಆ ಮೊಬೈಲ್ ಅಂತೂ ನಮಗೆ ಇವತ್ತಿನ ಜಗತ್ತಿನೊಳಗೆ ಏನಾಗಿದೆ ಅಂದ್ರೆ, ನಮ್ಮ ಅಂತಸ್ಥಿತಿಯನ್ನು ಹಾಳು ಮಾಡಲಿಕ್ಕೆ, ಅದರೊಳಗಿಂದ ಏನೂ ಹಿತ ಇಲ್ರಿ ಖರೆ ಅಂದರು. ಏನು ನಾವು ಈಗ ಒಂದು 50-60 ವರ್ಷದಿಂದ ಮೊಬೈಲ್ ಇದ್ದಾಗ ನಮ್ಮ ಜೀವನ ನಡೀಲಿಲ್ಲ. ಇವತ್ತು ಆ ಮೊಬೈಲ್ ಅಂದ್ರೆ ಎಷ್ಟು ಒಂದು ಬ್ಯಾಡ್ ಸುದ್ದಿ ಅದು. ಅದನ್ನು ಬಿಟ್ಟು 1 ಸೆಕೆಂಡ್ ನಾವು ಅದಕ್ಕೆ ಆಡಂಗಿಲ್ಲ. ಅದನ್ನೇನಂತ ಹಿಂಗೆ ಹಿಡ್ಕೊಂಡು ಸಣ್ಣ ಹುಡುಗರು ಅಡ್ಡಾಡ್ತಿರ್ತಾವೆ. ಏನಂತ ಸುದ್ದಿ ಬರೋದಿರ್ತ, ಅದರಿಂದ ಏನಂತ ವಿಷಯಗಳು ಇದಕ್ಕೂ ಆಗ್ತದೆ. ಆದ್ರೆ ನಾ ಏನು ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ನಿಜವಾಗಿಯೂ ನಮಗೆ ಭಾಳ ಸಂತೋಷ ಆಗ್ತದೆ. ಹೊಸಪೇಟೆಯಲ್ಲಿ ಎಷ್ಟೋ ವರ್ಷಗಳಿಂದ
ನಾವು ಸಂಡೂರಲ್ಲಿ 81ನೇ ಇಸ್ವಿಗೆ ಸಂಡೂರಿಗೆ ಹೋಗಿದ್ವಿ. 81, 82 ನಮ್ಮ ತಮ್ಮಲ್ಲಿ ಶಾಲ್ಯಾಗ ಮಾಸ್ತರ್ ಇದ್ದಾಗ. ಅವಾಗಿಂದಲೂ ಸಣ್ಣಂಗೆ ಸಂಡೂರದ್ದು ನಮಗೆ ಸಂಪರ್ಕ ಬಂತು. ಮುಂದೆ ಅಲ್ಲಿ ಉಪಾಸನಾ ಕೇಂದ್ರ ಶುರು ಆಯಿತು. ಹೆಂಗೋ ಹಂಗೆ ಇಲ್ಲೂ ಸಹಿತ ನಮಗೆ ಇದನ್ನ ಪಾರ್ಕಿಂಗ್ ಮಾಡೋಕೆ ಫೋನ್ ಮಾಡಿದ್ರು. ನಾ ಹೇಳಿ ಬ್ಯಾಡ ಅಂತ, ಗಾಡಿ ಎಲ್ಲೆಲ್ಲಿ ನಿಂದ್ರಿಸಿ ನಡೀತದ, ಇಂಥ ಚಲೋ ಜಾಗ ಇದನ್ನ ಯಾಕೆ ಇದನ್ನು ಮಾಡಬೇಕು, ಪಾರ್ಕಿಂಗ್ ಬೇಡ, ಇದನ್ನು ಉಪಾಸನಾ ಸಲುವಾಗಿ ಮಾಡಿ. ಉಪಾಸನಾ ಬಹಳ ಮಹತ್ವದ. ಉಪ ಅಂದ್ರೆ ಸಮೀಪ, ಆಸನ ಅಂದ್ರೆ ಕೂಡೋದು. ಈ ಉಪಾಸನಾ ಏನದನೋ ಪ್ರಾಥಮಿಕವಾಗಿ ಇದರದ್ದು ಹಂತವ. ಒಂದು ಸಲ ಗುರುದೇವ್ ರಾಮದೇವ್ ಅವ್ರು ಹೇಳಿದ್ರು, ಉಪಾಸನಾ ಅದು ಖರೆ ಸ್ವರೂಪ ಏನು ಅಂದ್ರೆ ನಾವು ಕೂತಲ್ಲೇ ಭಗವಂತ ಬರಬೇಕು. ಈ ನಾವು ಭಗವಂತನ ಮುಂದೆ ಹೋಗಿ ಕೂಡ್ಬೇಕಾಗ್ತದೆ, ಉಪಾಸನಾ ಮಾಡಬೇಕು. ಆಮೇಲೆ ನಾವು ಎಲ್ಲಿ ಕೂಡ್ತೀವಿ ಅಲ್ಲೇ ಭಗವಂತ ನಮ್ಮ ಮುಂದೆ ಬಂದು ನಿಂತರು. ಅಷ್ಟು ನಮಗೆ ಭಗವಂತನ ಒಂದು ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯದ ಭಾವನೆ ನಮ್ಮ ಅಂತಃಕರಣದೊಳಗೆ ಜಾಗೃತ. ಸಾಕ್ಷಾತ್ ಮಹಾರಾಜರ ಕೂತ ಅನ್ನೋ ಭಾವದಿಂದ ನಾವು ಉಪಾಸನೆ ಮಾಡಬೇಕು. ನಾವು ನೋಡ್ತೀವಿ 700ನೇ ಇದು ಆಯಿತು ಅಂತ ಹೇಳಿದರು, 700ನೇ ಉಪಾಸನೆ ಆಯಿತು. ನಿಜವಾಗಿ ಇದೊಂದು ಬಹಳ ದೊಡ್ಡ ಐಶ್ವರ್ಯ. ಹೊಸಪೇಟೆಗೆ ಒಂದು ದೊಡ್ಡ ಐಶ್ವರ್ಯ. ನಿಜವಾಗಿ ನಮಗೆ ಕಲ್ಪನಾ ಬರಂಗಿಲ್ರಿ. ಇವತ್ತು ನಾವು ಇಷ್ಟು ಮಂದಿ ಕೂತೀವಿ, ಇಲ್ಲಿ ಸ್ವಲ್ಪ ನಾಮಸ್ಮರಣೆ ಮಾಡಿದ್ವಿ, ಭಜನೆ ಮಾಡಿದ್ವಿ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ ಅಂದ್ರಿ. ಇದೇನು ಸಾಮಾನ್ಯ ಆದದ್ದಲ್ರಿ. ಮಹಾರಾಜ ಹೇಳಿದ್ರು, ಭಗವಂತನ ಒಂದು ನಾಮ ಉಚ್ಚಾರ ಮಾಡಿದ್ರು ಅದು ಹೋಗಿ ಆಕಾಶಗಂಗಾದ ಮೇಲೆ ಅಪ್ಪಳಿಸ್ತದಂತೆ. ನಾವು ಈ ರೀತಿಯಾಗಿ ಉಪಾಸನೆ ಮಾಡ್ಕೋತ ಕೂಡುದು ಅಂದ್ರೆ ನಾವು ನಮ್ಮ ಮನಸ್ಸನ್ನು ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ ಮಾಡಿದ್ವಿ. ನಮ್ಮ ಮನಸ್ಸು ಎಷ್ಟು ವಿಶ್ವ ಮನಸ್ಸಿನ ಜೊತೆ ಗಾಢವಾಗಿ ತಾದಾತ್ಮ್ಯ ಆಗ್ತದನೋ ಅಷ್ಟು ನಮ್ಮ ಮನಸ್ಸಿನೊಳಗೆ ಆ ವಿಶ್ವ ಮನಸ್ಸಿನ ಗುಣಗಳು ಬರ್ತಾವೆ. ನಮ್ಮ ಮನಸ್ಸು ಹೆಂಗದ ಅಂದ್ರೆ ಸಂಕುಚಿತದ, ಸ್ವಾರ್ಥಿ ಅದ, ಅಲ್ಪಜ್ಞದ, ಅಲ್ಪಶಕ್ತಿಮಾನ, ದೇಹದ ಮಟ್ಟಿಗೆ ಅದ. ಆ ವಿಶ್ವ ಮನಸ್ಸು ಅಂದ್ರೆ ವಿಶ್ವರೂಪಿ ಪರಮಾತ್ಮನ ಮನಸ್ಸು. ಅದು ವಿಶಾಲದ, ಆದ್ದರಿಂದ ನಿರ್ಮಲದ. ಆದ್ದರಿಂದ ಅದರೊಳಗೆ ಏನದ ಬಹಳ ದೊಡ್ಡ ಸಾಮರ್ಥ್ಯದ, ಜ್ಞಾನದ. ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ನಾವು ನಮ್ಮ ವ್ಯಕ್ತಿಗತ ಮನಸ್ಸನ್ನು, ನಮ್ಮ ದೇಹ ಭಾವದ ಮನಸ್ಸನ್ನು ಆ ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ ಮಾಡೋದಕ್ಕೆ ಅಧ್ಯಾತ್ಮ. ಆ ವಿಶ್ವ ಮನಸ್ಸು ಅತ್ಯಂತ ಶುದ್ಧದ, ಅತ್ಯಂತ ನಿರ್ಮಲ. ಈ ವೈಟ್ ಪೆಟ್ರೋಲ್ ಇರ್ತದೆ ನೋಡ್ರಿ, ವಿಮಾನಕ್ಕೆ ಹಾಕುವ ಪೆಟ್ರೋಲು ಅಗ್ದಿ ಶುದ್ಧ ಪೆಟ್ರೋಲು. ಹಂಗೆ ಆ ವಿಶ್ವ ಮನಸ್ಸು ಅಗ್ದಿ ಶುದ್ಧ ಮನಸ್ಸು. ಅದರಾಗಿಂದನ ನಮ್ಮ ಮನಸ್ಸು ಬಂದದ್ದು. ಅಲ್ಲಿ ನಾವು ಅದನ್ನು ಎಷ್ಟು ಕೆಳಮಟ್ಟಕ್ಕೆ ತಂದೀವಿ ಅಂದ್ರೆ, ಮೊದಲೇ ನಂಬರ್ ಏನೋ ವೈಟ್ ಪೆಟ್ರೋಲ್, ಆಮೇಲೆ ಸಾದಾ ಪೆಟ್ರೋಲ್ ಕಾರುಗಳಿಗೆ ಅದು ಹಾಕ್ತಾರೆ. ಅದಾದ್ಮೇಲೆ ಡೀಸಲ್ಲು, ಅದಾದ್ಮೇಲೆ ಕ್ರೂಡಾಯಿಲು, ಮೊಬೈಲು, ಕೊನೆಗೆ ಲಾಸ್ಟ್ ನಮ್ಮ ಕನಿ ಅವಸ್ಥೆ ಇರೋ ಡಾಂಬರು. ನಮ್ಮ ಮನಸ್ಸೆಲ್ಲ ಡಾಂಬರ್ ಆಗ್ಯಾವ. ಹೊಲಸು ಭಯಾರಿ. ಮತ್ತೆ ಏನು ಮಾಡ್ಬೇಕಿಲ್ಲ, ಇದನ್ನು ನಿಧಾನವಾಗಿ ಆ ವೈಟ್ ಪೆಟ್ರೋಲ್ ತನಕ ತಗೊಂಡು ಹೋಗುತ್ತೆ. ಅದಕ್ಕೆ ಏನಾಗಬೇಕು ಅಂದ್ರೆ ಆ ಪರಮಾತ್ಮನ ಜೊತೆಗೆ ನಮ್ಮ ಮನಸ್ಸು ತಾದಾತ್ಮ್ಯ ಆದಾಗ ಮಾತ್ರ ನಮ್ಮ ಮನಸ್ಸು ಅವನ ಮನಸ್ಸಿನಂಗೆ ಶುದ್ಧ ಆಗ್ಲಿಕ್ಕೆ ಶಕ್ಯ. ಆದ್ದರಿಂದ ನಾವ ನಿಷ್ಠೆಯಿಂದ, ಭಕ್ತಿಯಿಂದ, ಪ್ರೇಮದಿಂದ ಉಪಾಸನೆ ಮಾಡಿ ಭಾಗ್ಯದ ಆ ಸಮಯ ನಿಜವಾಗಿಯೂ ನಮ್ಮ ಆಯುಷ್ಯದೊಳಗಿನ ಬಹಳ ಮಹತ್ವದ ಸ್ಥಾನ. ಮಹಾರಾಜರು ಒಂದ್ಸಲ ದಹಿವಡಿಗೆ ಹೋದಾಗ ಅಲ್ಲಿ ಜಡ್ಜ್ ಅವರು ಕಟ್ಟಾಲಿಗೆ ಬಂದು ಕೇಳ್ಕರ್, ಇದೇ ನರಸಿಂಹ ಕೇಳ್ಕರ್ ಅಂತ ಹೇಳಿಲ್ಲ ಅವ್ರ ಅಣ್ಣವರು. ಅವರು ಗೊಂದಾವಲಿಗೆ ಬಂದು ಅನುಗ್ರಹ ತಗೊಂಡು ಹೋಗಿದ್ದು ಒಂದು 15 ತಿಂಗಳ ಮುಂಚೆ. ಮಹಾರಾಜರೇನೋ ಕೆಲಸಕ್ಕೆ ದಹಿವಡಿಗೆ ಹೋದಾಗ ಅವ್ರು ಭೇಟಿಯಾಗಿ ಮಹಾರಾಜ ಸಹಜ ಕೇಳಿದ್ರು, ಬಾಬು ಸಾಹೇಬ್ ನಿಮ್ಮ ಜೀವನದಲ್ಲಿ ಸ್ವಲ್ಪ ನೆನಪಿಡುವಂಥ ಘಟನೆ ಏನು? ಅವ್ರು ಹೇಳಿದರು, ಇಷ್ಟನೇ ಇಸ್ವಿಯಲ್ಲಿ ನಾನು ಹುಟ್ಟಿದೆ, ಆಮೇಲೆ ನನ್ನ ಇಷ್ಟನೇ ಇಸ್ವಿಯಲ್ಲಿ ಮುಂಜಾತು, ಇಷ್ಟನೇ ಇಸ್ವಿಯಲ್ಲಿ ಸಾಲಿಗೆ ಹಾಕಿದರು, ಆಮೇಲೆ SSLC ಮ್ಯಾಟ್ರಿಕ್ ಆಯ್ತು, ಆಮೇಲೆ LLB ಆದೆ, ಆಮೇಲೆ LLM ಆದೆ, ಆಮೇಲೆ ವಕೀಲ ಆದೆ, ಜಡ್ಜ್ ಆದೆ, ಫಾರಿನ್ಗೆ ಹೋಗಿ ಬಂದೆ, ಇಂತಿಂಥ ಮಿನಿಸ್ಟರ್ಗಳು ಭೇಟಿ ಆದೆ. ಹೌದಾ ಅನ್ಕೋತ ಕೇಳಿದ್ರು ಮಹಾರಾಜ. ಕೊನೆಗೆ ಒಂದು ಮಾತು ಕೇಳಿದ್ರು, ಇವೆಲ್ಲ ಘಟನೆಗಳಲ್ಲಿ, ಪ್ರಸಂಗಗಳಲ್ಲಿ ನಾನು ನಿಮಗೆ ಭೇಟಿಯಾದೆ ಅನ್ನೋದು ಎಲ್ಲಾರು ಕೂಡ್ತದೇನೋ. ಕಪಾಳಿಗೆ ಹೊಡೆದಂಗೆ ಆಗ್ತಿಲ್ರಿ ಅವ್ರಿಗೆ.
ಆವಾಗ ಅವರು ಮಹಾರಾಜ್ ಚುಕ್ಲೋ ತಪ್ಪಿದೆ ಅಂತ. ಇವೆಲ್ಲ ಘಟನೆಗಳ ನೀವು ನನಗೆ ಭೇಟಿ ಆದ್ರಿ ಅನ್ನೋದು ಒಂದೇ ಒಂದು ಮಹತ್ವದ ಘಟನೆ, ಉಳಿದದ್ದೇನು ಉಪಯೋಗ ಇಲ್ಲ. ಹೆಂಗೋ ಹಂಗೆ ವಾರದಾಗಿಂದು ಒಂದು ತಾಸು ನನ್ನ ಜೀವನದೊಳಗಿಂದು ನಿಜವಾಗಿಯೂ ಸಾರ್ಥಕವಾಗಿರ್ತಕ್ಕಂಥ ಕ್ಷಣ ಸಮಯ, ಉಳಿದದ್ದೆಲ್ಲ ಬೇರೆ. ಮಹಾರಾಜ್ ಹೇಳಿದ್ರು, ನಾವು ಭಗವಂತನ ಅನುಸಂಧಾನದಲ್ಲಿ, ಭಗವದ್ ಭಜನೆಯಲ್ಲಿ, ನಾಮಸ್ಮರಣೆಯಲ್ಲಿ ಎಷ್ಟು ಸಮಯ ಇರ್ತ ಕಲಿತೀವೋ ಅದನ್ನು ಜಮಾಲ್ ಕಡೆಗೆ ಬರೀರಿ, ಉಳಿದದ್ದೆಲ್ಲ ಖರ್ಚಿನ ಕಡೆ ಲೆಕ್ಕ ಹಾಕಿ ನೋಡ್ರಿ, ಆಡಿಟ್ ಮಾಡಿ. 98% ನಮ್ದು ವ್ಯರ್ಥ ಆಯುಷ್ಯ. ಮಲ್ಕೋದ್ರೆ ಒಂದು 8 ತಾಸು ಹೋಗ್ತದ್ರೆ, 8 ತಾಸು ಏನ್ರಿ? ಮತ್ತು ರಾತ್ರಿ ಒಂದು 5-6, ಮಧ್ಯಾಹ್ನದಾಗ ಒಂದು 2-3 ಕಂಡು ಹಾಸಿಗೆ ಕಂಡಲ್ಲಿ ಮಲಗುವರಯ್ಯ ಅಂತಂದಲ್ಲ, ಹಾಸಿ ಹೋಲ್ಯಾಗ ಹೋದ್ರು ಅಂದ್ರೆ ಉಳ್ಳೇ ಬಿಡ್ತಾರೆ ಹೊರತು ಕೂತ್ಕೊಂಡು. ಟ್ರೈನ್ಯಾಗ ನೋಡ್ತೀವಲ್ಲ, ನಾವು ಹೊಂಟಿರ್ತೀವಿ ಬಾತ್ರೂಮ್ಗೆ, ಎಲ್ಲಿ ನೋಡಿದಲ್ಲಿ ಅಡ್ಡಾಗಿರೋದು ಮೊಬೈಲ್ ಹಿಂಗೆ ಕೈಯಾಗಿ ಇಟ್ಕೊಂಡು ಹಿಂಗೆ ಅಡ್ಡಾಗಿಬಿಟ್ಟು ಇದಕ್ಕೋ ಅವ್ರು ಬೇರೆ ವಿಷಯ. ನಾವು ಸಾಧಕರಿದ್ದೀವಿ, ನಮಗೇನಾದರೂ ಜೀವನದಲ್ಲಿ ಸಾಧ್ಯ ಇದೆ, ಬೇಕು, ಸದ್ಗುರು ಪ್ರಾಪ್ತಿದ್ದಾರೆ, ಸಾಧನೆ ಮಾಡಬೇಕಾದ್ರೆ ನಮ್ಮ ಸಾಧ್ಯ ಏನು ಅಂದರೆ ಭಗವಂತನ ಸಾಕ್ಷಾತ್ಕಾರವೇ ನಮ್ಮ ಜೀವನದ ಸಾಧ್ಯ. ಸ್ವಚ್ಛ ಜಲಜಲ ಹೇಳಲಿಕ್ಕೆ ಏನಪ್ಪ ನಿಮ್ಮ ಜೀವನದಾಗ ಏನು ನನಗೆ ಭಗವಂತನ ದರ್ಶನ ಆಗಬೇಕು, ನನಗೆ ಅಖಂಡ ಸಮಾಧಾನ ಬೇಕಾಗಿದೆ, ಅವನ ಸದ್ಗುರುಗಳ ಕೃಪಾ ಬೇಕಾಗಿದೆ ಅನ್ನೋದೇ ನನ್ನ ಸಾಧ್ಯ. ನಿಮ್ಮ ಸದ್ಗುರು ಯಾರು? ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ನಿಮ್ಮ ಸಾಧನೆ ಏನು? ನಾಮಸ್ಮರಣೆ. ಇವು 3 ಬಿಟ್ಟರೆ 4ನೇದು ನನ್ನ ಜೀವನದಲ್ಲಿ ನನಗೇನು ಅಸ್ತಿತ್ವನ ಅನಿಸೋದಿಲ್ರಿ ಅಂತಂದು. ಇವು 3 ಬಿಟ್ಟರೆ ನನ್ನ ಜೀವನದಲ್ಲಿ ನನಗೆ ಅದಕ್ಕೂ ಅಸ್ತಿತ್ವ ಅನಿಸ್ತದೆ. ಅವು ಕೇವಲ ಏನು ಒಂದು ಮಹಾರಾಜ ಒಂದು ನಾಮ ಬಿಟ್ಟು ಉಳಿದೆಲ್ಲ ವಿಷಯ. ಇದಕ್ಕೊಂದು ನಾ ಯಾಕೆ ಹೇಳಿಕತ್ತೀನಿ ಅಂದರೆ, ಅದು ಒಂದು ಉಪಾಸನೆಯನ್ನು ನಾವು ನಿಷ್ಠೆಯಿಂದ ಮಾಡ್ಕೋತ ಹೋದ. ನೋಡ್ರಿ, ವರ್ಷಕ್ಕೊಂದ್ಸಲ ತಿರುಪತಿಗೆ ಹೋಗುವ ಆ ಇವರಿಗೆ, ಡಂಬಳ ದೇಸಾಯಿರಿಗೆ ಪ್ರತ್ಯಕ್ಷ ವೆಂಕಟೇಶ್ ಇಲ್ಲೇ ಬಂದ್ವಾ. ಪ್ರತಿ ಶುಕ್ಲ ಏಕಾದಶಿಗೆ ಲಿಂಗೋಪಂತರು ಪಂಢರಪುರಕ್ಕೆ ಹೋಗ್ತಿದ್ರು. ಕೊನೆಗೆ ವಾರ್ಧಕ್ಯದಲ್ಲಿ ಹೋಲಿ ಕಾಲಿಲ್ಲ ಅಂದ್ಕೂಳೆ ಪಾಂಡುರಂಗ ಹೇಳಿದ, ಇಲ್ಲೇ ನಿಮ್ಮ ಹೊಲದಾಗ ನಾನು ಪ್ರಗಟ ಆಗ್ತೀನಿ ಅಂತ ತೆಗೀರಿ ಅಂದಾಗ, ಅದ ಪಾಂಡುರಂಗ ಲಕ್ಷ್ಮಾಯಿ ಮೂರ್ತಿ ಗೋಂದಾವರಿ ವ್ಯವಸ್ಥಾಪನೆ. ಹಂಗೆ ನೋಡ್ರಿ ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಕಮ್ಯುನಿಕೇಶನ್. ಅಲ್ಲಿ ಮೂರ್ತಿ ಇದ್ದದ್ದು ಇವರಿಗೆ ಕನಸನ್ರಿ, ನನಸನ್ರಿ, ದೃಷ್ಟಾಂತನ್ರಿ ಗೊತ್ತಾಗಬೇಕಾದ್ರೆ ಹಿಂದೇನೋ ಒಂದು ಕಮ್ಯುನಿಕೇಶನ್ ಅದ, ಹಿಂದೇನೋ ಒಂದು ವ್ಯವಸ್ಥೆ ಅದ. ಹೆಬ್ಬಳ್ಳ್ಯಾಗ ಆ ದತ್ತಾತ್ರೇಯರ ಪಾದುಕ ಏನೋ ದೃಷ್ಟಾಂತ ಆಗಿ ಸಿಕ್ಕಿದ್ದು. ಅರ್ಥಾತ್ ಈ ಸುನೀಲ್ ಏನಿದ್ದಾನೋ, ಸುನೀಲ ಅಜ್ಜಗ ದೃಷ್ಟಾಂತ ಆಯ್ತು. ಹಿಂಗೆ ಮಾರಳಿಗೆ ಹತ್ರ ಒಂದಿಂಥ ಗಿಡ ಅದ, ಆ ಗಿಡದ ಕೆಳಗೆ ನಾ ಇದ್ದೀನಿ, ನಂದು ಪಾದುಕಾವ ತಂದು ನೀನು ಸ್ಥಾಪನಾ ಮಾಡಿ. ಮರದಿವ್ಸ ಹೋಗಿ ಅಗದ್ ನೋಡಿದ್ರಾಗ ಅಲ್ಲಿ ಪಾದುಕ ಇತ್ತು. ಮನೆಗೆ ತೊಗೊಂಬಂದ್ರು, ಸಣ್ಣ ಅವ ಇಷ್ಟ, ದೇವ್ರ ಮುಂದೆ ಇಟ್ಕೊಂಡು ಪೂಜೆ ಮಾಡ್ತಿದ್ರು. ಅವ್ರ ಮನ್ಯಾಗ ಒಬ್ಬ ಹೆಣ್ಮಗಳಿಲ್ಲ, ಆಕೆ ನಿತ್ಯ ಪೂಜೆ ಮಾಡ್ತಿದ್ರು. ಮಜಾ ಏನಾಗ್ತ ಯೋಗಾಯೋಗ ಹೆಂಗಂದ್ರೆ 1947 ಆಗಸ್ಟ್ 15ನೇ ತಾರೀಕಿಗೆ ಆ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ ಒಂದು ಹಳ್ಳಿ ಗಿಡ ಹಚ್ಚಿದ್ಲು. ಹಚ್ಚಿ ಅದ್ರ ಮುಂದೆ ಆ ಪಾದಕ ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ಹಚ್ಚಿ. ಇವತ್ತು ನಾವೇನಲ್ಲಿ ದತ್ತಾತ್ರೇಯ ಹಳ್ಳಿ ಗಿಡ ನೋಡ್ತೀವಿ, ಅದು 1947ನೇ ಇಸ್ವಿಯಲ್ಲಿ ಹಚ್ಚಿದ್ದು. ಆಮೇಲೆ ಅವ್ರು ಸಾಣದ ಒಂದು ಗುಡಿ ಕಟ್ಟಿದ್ರು, ಅಲ್ಲೇ ಪೂಜೆ ಮಾಡಿದ್ರು. 1969ನೇ ಇಸ್ವಿಯಲ್ಲಿ ಬಾಲಚಂದ್ರ ಶಾಸ್ತ್ರಿಗಳು ಆ ಪಾದುಕ ಪ್ರತಿಷ್ಠಾಪನಾಕ್ಕೆ ಬಂದಾಗ ಅವ್ರಿಗೆ ಕಲ್ಪನೆ ಗೊತ್ತಿತ್ತು, ಇಲ್ಲಿ ಮಹಾರಾಜ ಪಾದುಕ ಸ್ಥಾಪನಾ ಮಾಡ್ಯಾರ. ಅದು ಅಡ್ಗೆರ ಮನೆಗೆ ಬಂದು ಅಲ್ಲಿ ದರ್ಶನ ಮಾಡಿದರು. ಅವ್ರ ಅಜ್ಜಿ, ಅವ್ರ ತಾಯಿ ಹೇಳಿದರು, ಇದು ನಮಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ರೀ, ಇದನ್ನ ತೊಗೊಂಡೋಗಿ ನಿಮ್ಮ ಪಾಠಶಾಲದಾಗ ಇಟ್ಟುಕೊಡ್ರಿ. ಬಾಲಚಂದ್ರ ಶಾಸ್ತ್ರಿಗಳು ಹಂಗೆ ಮಾಡಬಾರ್ದು, ಸತ್ಪುರುಷರು ಪ್ರತಿಷ್ಠಾಪನಾ ಮಾಡಿದ್ದು ಇರ್ತಾವ, ನೀವೇನು ಕಾಳಜಿ ಮಾಡಬೇಡ್ರಿ, ಸಮಯ ಬಂದಾಗ ಸರಿ ಆಗ್ತದೆ. ಮುಂದೆ ಬೆಳಸದೇವರು 72ನೇ ಇಸ್ವಿಯಲ್ಲಿ ಹೋದಾಗ ಮತ್ತೆ ಅದನ್ನೇ ಅಂದರು, ನಮ್ಗೆ ಇದ್ರ ಬಗ್ಗೆ ಏನಂಥ ವಿಶೇಷ ಗೊತ್ತಿಲ್ಲ, ನಾವು ಪೂಜೆ ಒಂದು ಮಾಡ್ತೀವಿ ಅಷ್ಟೇ, ನೀವೇನೂ ಕಾಳಜಿ ಮಾಡಬೇಡ್ರಿ, 12 ವರ್ಷಕ್ಕೆ ಸರಿಯಾಗಿ ನಡೀತದೆ.
ನೀವು ಕಲ್ಪನಾ ಮಾಡ್ಲಿಕ್ಕೆ ಶಕ್ಕಿಲ್ಲ, ಯಾರೂ ಕಲ್ಪನಾ ಮಾಡ್ಲಿಕ್ಕೆ ಶಕ್ಕಿಲ್ಲ. ಹಂಗೆ ನಡಿ 72ನೇ ಇಸ್ವಿಯಲ್ಲಿ ಅವರು ಬೆಂಗಳೂರಿಗೆ ಪಾದುಕಾ ಪ್ರತಿಷ್ಠಾಪನಾಕ್ಕೆ ಹೋಗಿ ತಿರುಗಿ ಬರುವ ಮುಂದೆ ಅವ್ರು ದರ್ಶನಕ್ಕೆ ಹೋಗಿದ್ರು. ಸಿನಪ್ ದೇಸಾಯಿ ಹೇಳಿದ್ದಕ್ಕೆ ಅನುಸಾರವಾಗಿ ಹಿಂಗ್ರಿ ಪಾದುಕಾ ಅವ ಅಂತ ಒಂದು ಕೂಡಲೇ ಅಲ್ಲಿ ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಬಂದಿರು. ಆವಾಗ ಅವ್ರ ಅಮ್ಮ ಅವ್ರ ಕೈ ತಂದರು, ನೀವೇನು ಕಾಳಜಿ ಮಾಡಬೇಡ್ರಿ, ಇನ್ನು 12 ವರ್ಷಕ್ಕೆ ವ್ಯವಸ್ಥಿತವಾಗಿ ನಡೀತು. ನಾವು ನೋಡ್ತೀವಿ 84ನೇ ಜನವರಿ 26ಕ್ಕೆ ಹಿಂದೆ ಏನೋ ಒಂದು ವ್ಯವಸ್ಥೆ ಅದ. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಅದ್ರ ಜೊತೆ ನಮ್ಮದು ಇದೂ ಬಂತರಿ, ನಮ್ಮ ಪ್ರಪಂಚದ ವಿಷಯನೂ ಬಂತು. ಯಾರು ತಂದೆ ಆಗಬೇಕು, ಯಾರು ತಾಯಿ ಆಗಬೇಕು, ಯಾರು ಮಕ್ಕಳಾಗಬೇಕು, ಯಾರು ಹೆಂಡಾಗಬೇಕು, ಯಾರು ಗಂಡ ಆಗಬೇಕು. ತಾಯಿ ಗರ್ಭದೊಳಗಿದ್ದಾಗ ಶರೀರ ತಯಾರಾಗಿತ್ತು, ಗಂಡು ಹೆಣ್ಣು. ಅನ್ನೊಬ್ರು ಹೆಣ್ಮಳು ಬಂದಿದ್ದು ನಮ್ಮ ಕಡೆ, 7 ತಿಂಗಳು ಆಗ್ಯಾವಂತ್ರಿ. ಅವರನ್ನು ಗಂಡಾಗುವಂಗೆ ಆಶೀರ್ವಾದ ಮಾಡಿದ್ರು. ಅಯ್ಯೋ ಅನ್ನ ಅಲ್ರಿ, ಇನ್ನು ದೀಡ್ ತಿಂಗಳದಾಗ ಬಾಳಂತನ ಆಗೋದು ಹೆಂಗೆ? ನೀವು ಇನ್ನೂ ಇದು ಆಗೋಕ್ಕಿಂತಲೂ ಮುಂಚೆನೇ ಬಂದು ಭೇಟಿಯಾಗಿ ಮಹಾರಾಜರಿಗೆ ಹೇಳಿದ್ರೆ ಏನಾರ ಒಂದು ಅವ್ರು ಮಾಡ್ಬೋದಾಗಿತ್ತು. ಏನಾಗೋದು ಆಗಿಬಿಟ್ಟದ್ರಿ ಒಳಗೆ. ನೀವೇನು ಕಾಳಜಿ ಮಾಡ್ರಿ, ಏನು ಆದದ್ದು ಮಹಾರಾಜರ ಪ್ರಸಾದ ಅಂತ ಸ್ವೀಕಾರ. ಅರ್ಥಾತ್ ಗರ್ಭದೊಳಗೆ ನಿರ್ಣಯ ಆಗಿಬಿಟ್ಟು ಗಂಡು ಹೆಣ್ಣು, ಕುರುಡು ಕುಂಟು, ಶಾಣ್ಯಾನು ದಡ್ಡು, ಗಿಡ್ಡು, ಎತ್ತರು, ಕರಿನು, ಬಿಳಿನು. ಆಮೇಲೆ ಏನು ಬದಲು ಮಾಡಲಿಕ್ಕೆ. ಆಮೇಲೆ ಎರಡನೇದ್ದೇನು ಅಂದ್ರೆ ನೆಟ್ವರ್ಕ್ ಆಫ್ ರಿಲೇಷನ್ಶಿಪ್. ತಾಯಿ ತಂದೆ ಯಾರು ಅನ್ನೋದ್ರ ಮೇಲೆ ಮಾಮ ಯಾರು, ಕಾಕ ಯಾರು, ಅಣ್ಣ ತಮ್ಮ, ಅಕ್ಕ ತಂಗಿ, ಮಾವ, ಏನು ಸಂಬಂಧವೇ ಎಲ್ಲ ಏನೇನು ಬದಲು ಮಾಡ್ಲಿಕ್ಕೆ ಬರಂಗಿಲ್ಲ. ನಮ್ಮ ಮಾಮ ಸರಿ ಇಲ್ರಿ, ಬೇರೆ ಮಾಮನ ಮಾಡ್ಕೋಬೇಕಂತ ಮಾಡಿ ನೀವು ಅವ್ರ ಜೊತೆ ಹೆಂಗಾರೆ ಇರ್ಕೊಳ್ರಿ. ಮಾಮನ ಅವ್ ಕೌನ್ಸ್ ಮಾಮಾರೇ ಇರಲಿ, ಜಂಗ್ಲಿ ಮಾಮಾರೇ. ಮೂರನೇದು ಮೃತ್ಯು. ಎಲ್ಲಿ ಹೊರಗೆ ಬರಬೇಕು, ಹೆಂಗೆ ಆಗಬೇಕು, ಎಲ್ಲಿ ಆಗಬೇಕು ನಿಶ್ಚಿತದ. 4ನೇದು ಆಯುಷ್ಯ ನಿಶ್ಚಿತದ. ನಮ್ಮ ಶ್ವಾಸೋಚ್ಛ್ವಾಸದ ಮೇಲೆ ಶಾಸ್ತ್ರಗಳು ಅದನ್ನೇ ಭಗವಂತ ಅದನ್ನು ನಿರ್ಣಯ ಮಾಡಿರ್ತಾನೆ. ನಾವು 1 ತಾಸಿಗೆ 900 ಶ್ವಾಸೋಚ್ಛ್ವಾಸ ತಗೋತೀವಿ. ಅದಕ್ಕೆ ಅನುಸಾರವಾಗಿ ಒಂದು ದಿವಸಕ್ಕೆ 21,600. ಆದ್ದರಿಂದ ಅಷ್ಟು ಜಪ ಮಾಡಬೇಕು ಅಂತ ಹೇಳಿ ಶ್ವಾಸೆ ರಾಮನಾಮ ಸ್ಮರಾತ್ ದಿವಸಕ್ಕೆ 21,600 ಜಪ ಮಾಡಿ. ಒಂದು 100 ವರ್ಷಕ್ಕೆ 90 ಕೋಟಿ ಆಗ್ತಾವೆ. ಈ ದೇಹದಲ್ಲಿ ಇದ್ದುಕೊಂಡು ನಾವು ಈ ದೇಹ ಎಷ್ಟು ಶ್ವಾಸೋಚ್ಛ್ವಾಸ ತಗೋಬೇಕು ಅನ್ನೋದು ನಿಶ್ಚಿತ ಆಗಿದೆ. ಡಾಕ್ಟ್ರ್ ಹೇಳ್ತಾರೆ, ಏನು ಕಾಳಜಿ ಮಾಡಬೇಡ್ರಿ, ನಾವು 4 ಇಂಜೆಕ್ಷನ್ ಕೊಡ್ತೀನಿ, ಆರಾಮಾಗ್ತೀವಿ. ತಲೆ ಜಾಸ್ತಿದ್ದು ಭಗವಂತ ಅಲ್ಲೇ ಕೂತು ಹೇಳ್ತಿರ್ತಾನೆ, ಅಯ್ಯೋ ನಾ ವೈಲಿಗೆ ಬಂದೀನಿ, ಇನ್ನೊಂದು 10 ಶ್ವಾಸ ಅವ ಅವನು ಅವತ್ತು ಮುಗಿದ ಕೂಡಲೇ ತೊಗೊಂಡು ಹೋಗ್ತೀನಿ, ನೀ ಏನು ಬದುಕಿಸ್ತಿತ್ತಲ್ಲಿ ನಿಶ್ಚಿತ. ಇದಾದಮೇಲೆ ಈ ದೇಹಕ್ಕೆ ಏನು ಸುಖ ದುಃಖ ರೋಗ ರುಜಿನಿ ಒದಗಿ ಬರಬೇಕು ನಿಶ್ಚಿತ. ಹೈ ಡಯಾಬಿಟಿಸ್ ಇರ್ತದೆ, ಪೇಡೆದ ಅಂಗಡಿ ಆದ್ರೆ ಹೈ ಡಯಾಬಿಟಿಸ್ ಶುಗರು ಮುಟ್ಟಿದ್ರೆ ಹೋತ. ಡಾಕ್ಟರ್ ನಮ್ಮ ಕಿವ್ಯಾಗ ಹೇಳ್ಯಾರ, ಗುರು ಸಕ್ಕರೆ ತಿಂದ್ರಿ ಏನು ಮಾಡ್ಬೇಕು? ಇನ್ನೂ ನಮ್ಮ ಮುಂದೆ ಇಷ್ಟು ಆ ಸ್ವೀಟ್ಸ್ ಬಂದು ಬೀಳ್ತಾವೆ. ತುಂಬ ಗೊತ್ತಿರ್ತೀವಿ ನೋಡಿ. ಒಂದು ಲಾಭ ಏನಾಗಿದೆ ಅಂದ್ರೆ ನಮಗೆ ಭಾಳ ಸೇರ್ತದ್ರಿ ಸಿಹಿ ಕರೆ ಅಂದ್ರೆ. ಅಕಸ್ಮಾತ್ ನಮಗೆ ಶುಗರ್ ಇದ್ದಿದ್ದಿಲ್ಲ ಅಂದ್ರೆ ಭಾಳ ನಾವ ತಿಂದ್ಬಿಡ್ತೀವಿ, ಯಾರಿಗೆ ಕೊಡ್ತಿದ್ದೇ ಇಲ್ಲ. ಈಗೇನು ತಿನ್ನಿಸೋ ಇಲ್ಲ, ಹಿಂಗೆ ಕೊಟ್ಟಂತ ಕೊಟ್ಟು ಗುರುಗಳು ಹಂಗೆ ಸ್ವೀಟ್ ಹಂಚೆ ಅಂತಾವೆ. ಮತ್ತು ಏನು ಮಾಡೋದಿಲ್ಲ. ಶುಗರ್ ಅದ, ಹೈ BP ಅದ, ಇವು ಮಸಲ್ ಸ್ಟೇರ್ ಆಗ್ಯಾವ, 2 ಕೈ ನೋಯಿಸ್ತಾವೆ, ಮೊಣಕಾಲು ನೋವು ಅದ, ಲಿವರ್ 80% ಡ್ಯಾಮೇಜ್ ಅದ, ಸ್ಪಾಂಡಲೈಟಿಸ್ ಅದ, ಗೋಲ್ಡ್ ನೋವು ಆಗ್ತದೆ. ಜಗ್ಗುದ್ರಪ್ಪ, ಮತ್ತು ಏನು ಮಾಡೋದಿಲ್ಲ. ಹಿಂಗೆ ಮಹಾರಾಜ್ ಹೇಳಿದ್ರು ಹೆಂಗಿರ್ತದ ಅಂದ್ರೆ ಹಳಿ ಚಪ್ಪಲ್ ಇದ್ದಂಗೆ ರೀ ದೇಹ. ಮುದುಕರಾದಂಗೆ ಹಳಿ ಚಪ್ಪಲು ಒಂಚೂರು ಆಟಿ ಕಿತ್ಯ, 1-2 ಮಳೆ ಹೊಡೆಸೋದು, ಮತ್ತೆ ಹಾಕ್ಕೊಂಡು ಅಡ್ಡಾಡು. ಅಂಗುಷ್ಟು ಹರಿತ, ಮತ್ತೆ ಅಲ್ಲೊಂದು ಮಳೆ ಹೊಡೆಸೋದು, ಮತ್ತೆ ಹಾಕ್ಕೊಂಡು ಅಡ್ಡಾಡು. ಒಂದು ಹೊಲಿಗೆ ಹಾಕ್ಕೊಳ್ಳೋ ಅಲ್ಲೇ ಅಂತ ಹೇಳೋದು.
ದವಾಖಾನೆಗೆ ಹೋಗೋದ ಇಲ್ಲೊಂದೆರಡು ಹೊಲಿಗೆ ಹಾಕ್ರಿ ಹೋಗೋದು. ಕಡೀಗೆ ಅದು ಏನು ಕಾಲಾಗ ಹಾಕ್ಕೊಂಡು ಅಷ್ಟ ಮಳೆ ಸುರಿಸ್ತಾವ, ಇತ್ಲಾ ಮಳೆ ಸುರಿಸ್ತಾವ. ಅನಿವಾರ್ಯವಾಗಿ ಹೆಂಗೆ ಬಿಟ್ಟು ಬಿಡ್ತೀವಿ ನಾವು. ಹಂಗೆ ಇದ್ರ ಕಡೀಗೆ ಏನದ ಇನ್ನು ಉಪಯೋಗ ಮಾಡ್ಕೊಳಕ್ಕೆ ಬರಂಗಿಲ್ಲ ಅಂದಾಗ ನಾವು ಬಿಡುವುದ್ರಿ ಒಳಗಿರೋ ಜೀವನ ಬಿಟ್ಟು ಹೋಗಿ ಇನ್ನಿದು ನನಗೆ ಉಪಯೋಗ ಇಲ್ಲ. ಅದು ಎಷ್ಟು ಸ್ವಾರ್ಥಿ ಅದು ನೋಡ್ರಿ. ಅದು ಜೀವ ನಮ್ಮಲ್ಲಿ ಒಬ್ರು ಇದ್ದಿದ್ರು, ಅವ್ನು ಜೀವ್ಯ ಭಾಳ ಕೆಟ್ಟದ ಅಂದ್ರೆ ಅಂತಿದ್ರು. ಅವನು ದೇಹ ಬಿದ್ದು ಬಿಡ್ತು. ಆದ್ರೆ ಭಗವಂತ ಹೇಳ್ತಾನೇನು ಅಂದ್ರೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ. ಅಂಗಿ ಹರಿತು ಅಂತ ಹೊಸ ಅಂಗಿ ಹೊಲಿಸಿದೀವಿ ಅಂದ್ರೆ ಅತುಗೋತ ಹಾಕ್ಕೋತೀವಿ. ಈ ಹಳಿ ಅಂಗಿ ಹೆಂಗೆ ಬಿಡಲಿ ಅಂತ ಕಿತ್ತು ಒಗೆದು ಹತ್ರಾಗ ಹೊಸ ಅಂಗಿ ಹಾಕ್ಕೋತೀವಿ. ಹೆಂಗೆ ಹಳಿ ದೇಹ ತೆಗೆದು ಒಗೆದು ಹೊಸ ದೇಹ. ಭಗವಂತಂತ ನಿನ್ನ ಕಡೆಯಿಂದ 10 ರೂಪಾಯಿ ಇಸ್ಕೊಳ್ಳೋದಿಲ್ಲ, 10 ಪೈಸೆ ಬೇಡ, ನಿನಗೆ ಈ ಅಂಗಿ ಖರ್ಚೋಗಿ ನಾನು ಹೊಸ ಅಂಗಿ ಕೊಡ್ತೀನಿ ಅಂತ. ಏನು ಕೆಟ್ಟದ್ರಿ ಇದ್ರಾಗ? ಅಳುವುದ್ಯಾಕೆ ಅದಕ್ಕೆ ಸುಳಿಸ್ಬೇಡ ಇರ್ಕೋ ಆಗ್ತದೆ. ಆದ್ದರಿಂದ ಭಗವಂತ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಅಶೋಚ ನನ್ಮಶೋಚಸ್ತಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಂಚ ನಾನು ಶೋಚಂತಿ ಪ್ರಜ್ಞೆ. ಸತ್ತವ್ರ ವಿಷಯದಲ್ಲಿ, ಜೀವಂತಿದ್ದವ್ರ ವಿಷಯದಲ್ಲಿ ಜ್ಞಾನಿಗಳು ಶೋಕ ಮಾಡೋದಿಲ್ಲ. ಮೊನ್ನೆ ಯಾವುದೋ ಒಂದು ಸಂದರ್ಭದಾಗ ಹೇಳಿದ್ವಿ, ಸತ್ತವ್ರ ವಿಷಯದಲ್ಲಿ ಶೋಕ ಮಾಡೋದ್ರದ್ದು ಒಂದು ಲಿಮಿಟ್ ಇರ್ತದೆ, ಅಷ್ಟಾದ್ರೆ ಮುಗೀತದೆ. ಮುಂದೆ ಅವ್ರು ನೆನಪು ಮಾಡ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ. ಈ ಜೀವಂತಿದ್ದವ್ರ ವಿಷಯದಲ್ಲಿ ಸಾಯೋ ತನಕ ನಾವು ಶೋಕ ಮಾಡ್ಬೇಕು. ಅದು ಹಂಗಾತು, ಅದು ಹಿಂಗಾತು, ಅವ ಹಂಗೆ ಮಾಡಿದ, ಅವ್ನು ಹಿಂಗೆ ಮಾಡಿದ. ಇದು ಭಾಳ ಕೆಟ್ಟ ಇರ್ಕೋಲ್ಲ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಎಲ್ಲೋ ಒಂದು ಕಡೆಗೆ ನಮ್ಮ ಮನಸ್ಸನ್ನು ಗಟ್ಟಿ ತೊಡಗಿಸ್ಲಿಕ್ಕೆ ನಮ್ಮ ಕೋಲಿ ಮುಂದೆ ಒಂದು ಬೋರ್ಡ್ ಅದ, ಒಂದು ಬರ್ದಾರ ನೋಡ್ರಿ. ಮನಸ್ಸಿಗೆ ಅಂಟಿಕೊಳ್ಳುವ ಅರ್ಥಾತ್ ಏನು ಅಂದ್ರೆ ಅದಕ್ಕೆ ಲಕ್ಷಣ ಅಂಟಿಕೊಳ್ಳುವ ಗುಣವಿರುತ್ತದೆ. ಆದ್ದರಿಂದ ಅದನ್ನು ನಾವು ಏನು ಮಾಡಿ ತಿರುಗಿ ಮುರುಗಿ ಭಗವಂತನ ನಾಮಕ್ಕೆ ಅಂಟಿಸ್ಬೇಕು. ನಾವು ಎಲ್ಲಿ ಅಂಟಿಸ್ತೀವೋ ಅಲ್ಲಿ ಅಂಟಿಕೊಂಡ್ಬಿಡ್ತದೆ. ಇವಾಗ ನಾವು ಎದಕ್ಕೆ ಅಂಟಿಸ್ತೀವಿ ಅಂದರೆ ಪ್ರಪಂಚಕ್ಕೆ. ಹೀಗಾಗಿ ಅದು ಪ್ರಪಂಚದಾಗಿಂದ ಕಿತ್ತು ತೆಗಿಲಿಕ್ಕೆ ಆಗೋಲ್ಲ. ಆದ್ರೆ ನಾವು ಪ್ರಯತ್ನಪೂರ್ವಕವಾಗಿ ಅದನ್ನು ತೆಗೆದು ಭಗವಂತನ ನಾಮಸ್ಮರಣೆ, ಉಪಾಸನೆ ಅಥವಾ ಒಂದು ಪೂಜಾ ಪಾಠ ಪಾರಾಯಣ ಜಪ ತಪ ಇತ್ಯಾದಿಗಳಿಗೆ ನಾವು ನಮ್ಮ ಮನಸ್ಸನ್ನು ಅಂಟಿಸಿದ್ರೆ ಅದರೊಳಗೇನ ಅದು ಧನ್ಯ ಆಗಿ ಹೋಗ್ತಿರ್ಕೋ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ, ನಿಜವಾಗಿ ನಮಗೆ ಭಾಳ ಸಂತೋಷ ಆಯಿತು. 2 ದಿವಸ ಅಂತೂ ಸಂಡೂರು ಎಲ್ಲ ಅಲ್ಲಿ ಭಕ್ತರು ಸಾಧಕರು ಭಾರಿ ಸಂತೋಷಪಟ್ಟರು. ನಮ್ದು ಹೆಂಗಿರ್ತಂದ್ರೆ ಒಂದು ದುಡ್ಡು ಕೊಟ್ಟು ಹಚ್ಚೋದ್ರಿ 10 ರೂಪಾಯಿ ಕೊಟ್ಟು ಬಿಡಿಸೋದಾಗ್ತದೆ. ನಮ್ಮನ್ನು ಏನು ಮಾಡ್ಬೇಕು, ಹಿಂಗೆ ಹೇಳ್ಕೋತ ಹೋಗಿಬಿಡ್ತೀವಿ. ಆದರೂ ಸಹಿತ ಕಳಕಳಿ. ಏನು ಕಳಕಳಿ ಅಂದ್ರೆ 2 ಕಳಕಳಿ ಇರ್ತವೆ. ಒಂದೇನು ಅಂದ್ರೆ ಮೊದಲೇದ್ದೇನು ಅಂದ್ರೆ ನೀವು ಎಷ್ಟು ಅನಾಯಾಸ ಇಷ್ಟು ಮಂದಿ ಸಿಕ್ಕಿರಿ ಯಾಕೆ ಬಿಡಬೇಕು ಅಂತ ನಂಬೋದು. ಹಿಂಗೆ ಇನ್ನೊಂದು ಹೇಳೇ ಬಿಡ್ನು ಮತ್ತೆ ಕೈ ಸಿಗ್ತಾರೋ ಇಲ್ಲ ಯಾರಿಗೆ ಗೊತ್ತು. ಇನ್ನು 2ನೇದೇನೋ ವಾಮಿಟಿಂಗ್ ಸೆನ್ಸೇಷನ್ ಅದವನಿಗೆ ಕಾರ್ಕೊಳ್ಳೋದವ್ರ ಸಮಾಧಾನ ಆಗೋದಿಲ್ಲ. ಹೆಂಗೋ ಹಂಗೆ ನಮ್ಗೆ ಇದೊಂದು ಹೇಳಿಬಿಡ್ನು ಅಂತ. ಅವಕ್ಕೂ ಸಹಿತ ಲಿಮಿಟ್ ಬೇಕು, ಅನ್ಪಾರ್ಲಿಮೆಂಟರಿ ಆಗಬಾರ್ದು ಅದು. ಆದ್ದರಿಂದ ಮುಖ್ಯವಾಗಿ ನಮ್ಮ ಕಳಕಳಿ ಏನದ ಅಂದ್ರೆ, ನಿಮ್ಮ ಉಪಾಸನ ಏನು ನಡೆದದನು ಅದೇನು ಸಾಮಾನ್ಯವಾದದ್ದಲ್ರಿ. ಉಪಾಸನೆತ ಮೂಢ ಆಶ್ರಯವು, ಉಪಾಸನೆ ವೀಣ ನಿರಾಶ್ರಯವು. ಉಪಾಸನ ಭಾಳ ದೊಡ್ಡ ಆಧಾರ ಇರ್ತದೆ. ಉಪಾಸನ ಇಲ್ಲ ಅಂತಂದ್ರೆ ನಿರಾಧಾರ. ಆದ್ದರಿಂದ ಉಪಾಸನೆಗೆ ಭಾಳ ಮಹತ್ವದ. ನಮ್ಮ ಪ್ರಪಂಚದ್ದು ವ್ಯಾಪ ಉಪಾಧಿ ಇವೇನು ತಪ್ಪಂಗೆ ಇಲ್ಲ. ಆದರೆ ನಾವು ಪ್ರಯತ್ನಪೂರ್ವಕವಾಗಿ ಏನಲ್ಲಿ ಉಪಾಸನ ಏನಾದರೂ ಇರ್ಕೋಲ್ತಾ, ಅಲ್ಲಿ ಏನು ನಡೆದದನೋ ಅದು ಏನೋ ಇರ್ಕೋಲ್ತಾ, ಅದನ್ನು ನಾವು ಭಗವಂತನನ್ನು ಕುರಿತು ಮಾಡಿದರೆ ಅದೇ ಉಪಾಸನೆ ಆಗ್ತದೆ. ಭಜನೆ ಮಾಡಲಿ, ಜಪ ಮಾಡಲಿ, ಅರ್ಥಾತ್ ಏನು ಒಂದು ಸತ್ಸಂಗ ಮಾಡಲಿ ಅಥವಾ ಮತ್ತೇನಾದರೂ ಮಾಡಲಿ, ಅದೆಲ್ಲ ಏನದ ಉಪಾಸನಾನ ಆಗ್ತದೆ. ಉಪಾಸನ ಅಂದರೆ ಏನು ಅಂದರೆ ಕರ್ಮ ಮತ್ತು ಜ್ಞಾನದ ಸಮುಚ್ಚಯಕ್ಕೆ ನಾವು ಉಪಾಸನ ಅಂತೀವಿ. ಕರ್ಮ ಮತ್ತು ಭಕ್ತಿಯ ಸಮುಚ್ಚಯಕ್ಕೆ ಉಪಾಸನ ಅಂತೀವಿ. ಅದರಲ್ಲಿ ಕರ್ಮದ ಮತ್ತು ಭಕ್ತಿ ಅದ, ಇವುಗಳ ಸಮುಚ್ಚಯಕ್ಕೆ ನಾವು ಉಪಾಸನ ಅಂತ ಹೇಳೋದು. ಆದ್ದರಿಂದ ಅಲ್ಲಿ ಕೆಲವು ಕರ್ಮಗಳು, ಭಜನೆ ಮಾಡೋದು, ಹಾಡೋದು ಇತ್ಯಾದಿ ಕರ್ಮಗಳು ಇರ್ತವೆ. ಅದ್ರ ಜೊತೆ ಭಕ್ತಿನೂ ಇರ್ತದೆ.
ಅಂಥ ಒಂದು ಉಪಾಸನೆಯಲ್ಲಿ ಇನ್ನೂ ನೀವು ಹೆಚ್ಚಿಗೆ ಮಾಡಿರಿ. ನಮಗೂ ಭಾಳ ಸಂತೋಷದ. ಈ ಉಪಾಸನೆಯನ್ನು ನಾವು ಅದನ್ನೇನು ಮುಗಿಸೋದು ಅಂತಿರುವುದಿಲ್ಲ ರೀ. ಸಮಾರೋಪ ಅಥವಾ ಮತ್ತೇನು ಅದಕ್ಕೇನು ಇದು ಅಂತಿರುವುದಿಲ್ಲ. ಅದು ಸಾಂಗತ ಅಂತಿರುವುದಿಲ್ಲ. ಮಹಾರಾಜ ಹೇಳೋ ಜಪಕ್ಕೆ ಎಂದೂ ಸಾಂಗ್ತಾ ಇಲ್ಲ ಅಂತೆ. ಜಪ ಏನಂದ್ರೆ 13 ಕೋಟಿ ಮಾಡಿದ್ವಿ, ಮಜಾ ಏನೋ ಸಂಕಲ್ಪ ಮಾಡಿದ ಕೂಡಲೇ ಸಾಂಗತ ಏನು ಮಾಡೋದು ರೀ, ಎಷ್ಟು ಲಘು ಮಾಡೋದು ಅನ್ನೋದು ವಿಚಾರ ಶುರು ಮಾಡ್ತಾರೆ ಹೊರತು ಜಪ ವ್ಯವಸ್ಥಿತವಾಗಿ ಮಾಡೋಣ. ಮುಂಚೆ ಸಾಂಗತ ಯಾವಾಗಾದರೂ ಮಾಡಿದ್ರಾತು ಅಂತ ಹಿಂಗೆ ಅನ್ನಂಗಿಲ್ಲ. ಆದ್ದರಿಂದ ಉಪಾಸನಾಗೆ ಸಾಂಗ್ತಾ ಇಲ್ಲ, ಜಪಕ್ಕೆ ಸಾಂಗ್ತಾ ಇಲ್ಲ. ಕಲಿಗೆ ಸಾಂಗ್ತಾ ಆಗೋದು ನಮ್ಮದು. ನಮ್ಮ ಸಾಂಗತ ಆಗೋ ತನಕ ಇವಕ್ಕೆ ಯಾವಕ್ಕೂ ಸಾಂಗತ ಮಾಡೋ ಕಾರಣ ಇಲ್ಲ. ಇದನ್ನು ನಾವು ಉಪಾಸನೆ ಮಾಡೋಣ. ಮತ್ತೊಮ್ಮೆ ಇದೇ ರೀತಿಯಾಗಿ 1-2 ದಿವಸ ಬಂದಾಗ ಇನ್ನೂ ಬಹಳಷ್ಟು ವಿಚಾರಗಳನ್ನು ಹೇಳಬೇಕಾಗಿದೆ. ಮತ್ತು ಇವತ್ತು ನಿಜವಾಗಿಯೂ ನಮಗೆ ಭಾಳ ಮನಸ್ಸಿಗೆ ಸಂತೋಷ ಆಗೋದೇನು ಅಂದ್ರೆ, ಮಾತಾಜಿಯವರು ಯಾವಾಗಾದರೂ ಸಹಿತ ನಮ್ಮ ಬಗ್ಗೆ ಅವ್ರಿಗೆ ಎಷ್ಟೊಂದು ಅಂತಃಕರಣ ಭಾವನಾ, ಅದನ್ನು ನೋಡಿ ನಮಗೆ ಖರೆ ಅಂದರು ಅವ್ರ ಬಗ್ಗೆ ಬಹಳ ನಮಗೆ ಮನುಷ್ಯನಾಗ ಆತ್ಮೀಯತೆ ಗೌರವ ಅನ್ನಿಸ್ತದೆ. ಇಬ್ಬರೂ ಅಷ್ಟೇ ಒಂದು ಇದರಿಂದ, ಮತ್ತು ಅವರ ಸಾತ್ವಿಕವಾಗಿರ್ತಕ್ಕಂಥ ಒಂದು ಭಾವ ಏನದನು ಅದು ನಿಜವಾಗಿ ನಮ್ಮೂ ಬೇರೆನದು ಇವು ನಮೂನೆ. ಅರ್ಥಾತ್ ಏನು ಅಂತಂದ್ರೆ, ಎಲ್ಲೋ ಒಂದು ಕಡೆ ಹೋಗಿದ್ವಿ, ನಮ್ಮ ಜೊತೆಗೆ ಇನ್ನೊಬ್ಬರು ಸನ್ಯಾಸಿಗಳಿದ್ದರು. ಅವ್ರ ಮನ್ಯಾಗ ಒಂದ ಕೃಷ್ಣಾಜಿನಿತ್ತು. ಒಂದು ಸಲ ಕೃಷ್ಣಾಜಿನ ಹಾಕಿದ್ರು. ಅವ್ರಿಗೆ ನನಗೆ ಕೇಳಿದರು, ನಿಮಗೆ ಕೃಷ್ಣಾಜಿನ ಬೇಕಾಗ್ತದೆ ಏನು? ಆಸು ನಡೀತು. ಏನು ನಾವೇನು ಲೋಕಲ್ ಸಾಧು ತೊಗೊಳ್ರಿ, ಆಸು ನಡೀತದೆ. ನಾವು ಲೋಕಲ್ ಸಾಧು ಇದ್ದು ಕೃಷ್ಣಾಜಿನ ಹಾಕಿದ್ರು ನಡೀತದೆ, ತಟ್ಟು ಹಾಸಿದ್ರು ನಡೀತದೆ, ನಮಗೇನು ಪ್ರಶ್ನೆ ಇಲ್ಲ. ಆದರೆ ಅವರು ನಿಜವಾಗಿಯೂ ಆದರ್ಶ ಅವ್ರ ಸಮಾಜದಲ್ಲಿ. ಅವರು ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರೋದು ನೋಡಿ ನಮಗೆ ಭಾಳ ಮನಸ್ಸಿಗೆ ಸಂತೋಷ ಆಯಿತು. ನಮ್ಮ ವಿಚಾರವನ್ನು ಕೇಳೋದ್ರೊಳಗೆ ಅವರು ಅಗದಿ ಉತ್ಸುಕತೆಯಿಂದ ಕೇಳ್ತಾರೆ. ಅದು ಒಂದು ಆತ್ಮೀಯತೆಯ ಲಕ್ಷಣ ಅದು. ಆದ್ದರಿಂದ ಭಗವಂತ ಸದ್ಗುರುಗಳಲ್ಲಿ ನಾವು ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ, ಅವ್ರಿಗೂ ಮುಖ್ಯವಾಗಿ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಅವರಿಂದ ಸಮಾಜದಲ್ಲಿ ಬಹಳಷ್ಟು ಅರ್ಥಾತ್ ಏನು ಅಂದ್ರೆ ಕಾರ್ಯಗಳು ಆಗಬೇಕು. ಸಮಾಜದಲ್ಲಿ ಏನಾದರೂ ಒಂದು ಸ್ವಲ್ಪ ಆಧ್ಯಾತ್ಮಿಕ ಒಂದು ಕ್ರಾಂತಿ ಆಗಬೇಕು ಅನ್ನುವಂಥ ಕಳಕಳಿದೆ. ಅದೇ ರೀತಿ ನಮಗೂ ನಿಮಗೂ ಸಹಿತ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಡಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ.